ಪೊರೆ ಅನ್ನೋದು ಏಜ್ ರಿಲೇಟೆಡ್ ಅಂದರೆ ವಯಸ್ಸಿಗೆ ಬರುವಂಥ ವೃದ್ಧರಿಗೆ ಬರುವಂಥ ಒಂದು ಪ್ರಾಬ್ಲಮ್. ಈ ಪೊರೆ ಅನ್ನೋದು ನಮಗೆ ಈ ನಾನು ಹೇಳ್ದಾಗೆ ದೃಷ್ಟಿನ ಕುಗ್ಗಿಸುತ್ತೆ. ವಯಸ್ಸಾಗೋದಕ್ಕಿಂತ ಮುಂಚೆನೆ ಈ ತರ ಕಣ್ಣಿನ ಪೊರೆ ಬರ್ತಾ ಇದೆ ಅಥವಾ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದು ಯಾವ ಕಾರಣಕ್ಕೋಸ್ಕರ? ಈಗ ನಮ್ಮ ಮೈಯಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ, ಶುಗರ್ ಇದ್ದಾಗ ಎರಡು ಕಣ್ಣಿಗೆ ಬರುತ್ತೆ. ಅದು ಒಂದಂತ ಸೆಲೆಕ್ಟ್ ಮಾಡೋದಿಲ್ಲ, ಬಟ್ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ಇರ್ಬೋದು, ಬಟ್ ಎರಡಕ್ಕೂ ಬರುತ್ತೆ. ಆ ಬಿಳಿಗೆ ಕಾಣಬೇಕಾದ್ರೆ ಅದು ಆಬ್ವಿಯಸ್ಲಿ ನೀವು ನೋಡಿದ ತಕ್ಷಣ ಏನೋ ಬಿಳಿ ಹೂ ಬಿದ್ದಿದೆ ಅಂತ ಹೇಳ್ತಾರೆ. ಕಣ್ಣಲ್ಲಿ ಸೆಂಟ್ರಲ್ಲಿ ಒಂದು ವೈಟ್ ಡಾಟ್ ಕಾಣೋದನ್ನ ಹೂ ಅಂತ ಕರೀತಾರೆ. ಅದು ನಥಿಂಗ್ ಬಟ್ ಮೆಚೂರ್ ಕ್ಯಾಟ್ರಾಕ್ಟ್. ಹಣ್ಣಾಗಿರೋದು ಹೊಡೆದೋಗಿ ಅದರಿಂದ ಗ್ಲಾಕೋಮಾ ಅಂತ ಪ್ರಾಬ್ಲಮ್ ಶುರು ಆಗುತ್ತೆ, ಹುಣ್ಣು ಶುರು ಆಗುತ್ತೆ ಕಣ್ಣಲ್ಲಿ. ನಮಗೆ ಈ ಬ್ರೈಟ್ ಲೈಟ್ ಅನ್ನು ನೋಡಕ್ ಹೋದಾಗ ಗುಳ್ಳೆಗಳ ತರ ಕಾಣುತ್ತೆ ಅದ್ರ ಸುತ್ತ. ಈ ಲೆನ್ಸ್ ಅನ್ನೋದು ಎಲ್ಲ ಅದಕ್ಕೆ ಅಲ್ಟ್ರಾವೈಲೆಟ್ ರೇಸ್ ನ ತಡೆಯುವಂತ ಶಕ್ತಿ ಇದೆ. ಆ ಸ್ಟೇಜ್ ಅಲ್ಲೂ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನು ಅದು ಕಣ್ಣು ಉಳಿಸ್ಲಿಕ್ಕೆ, ದೃಷ್ಟಿ ಉಳಿಸ್ಲಿಕ್ಕೆ ಕಷ್ಟ. ರೈತನ ಹತ್ರ ಮೊಬೈಲ್ ಇದ್ರೂ ಅವ್ನು ಪೊರೆ ಮೆಚೂರ್ ಕ್ಯಾಟ್ರಾಕ್ಟ್ ಆಗೋವರೆಗೂ ಹಾಗೆ ಇದಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಅನ್ಸೋದು ಒಂದು ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ರೆ ಇನ್ನೊಂದು ಕಣ್ಣಲ್ಲಿ ಅಷ್ಟು ಪೊರೆ ಡೆವಲಪ್ ಆದ್ರೂ ಅವರು ಬರ್ತಾ ಇಲ್ಲ. ದೂರ ಬರಬೇಕು, ನೋಡ್ಸ್ಕೊಳ್ಬೇಕು, ಆಪರೇಷನ್ ಮಾಡಿಸ್ಕೋಬೇಕು, ಆಮೇಲೆ ಮತ್ತೆ ಒಂದು ಅಷ್ಟು ದಿನ ನಾವು ಏನು ಕೆಲಸ ಪ್ರಾಬ್ಲಮ್ಸ್. ಹಾಗಿದ್ರೆ ಕಣ್ಣಿನ ಪೊರೆ ಬಂತು ಅಂತ ಹೇಳಿದ್ರೆ ಆಪರೇಷನ್ ಒಂದೇ ಪರಿಹಾರ? ಕವರ್ ಅಲ್ಲಿ ಮುಂದ್ಗಡೆ ಇರುವಂತ ಕವರ್ ನ ಓಪನ್ ಮಾಡಿ ಆ ಲೆನ್ಸ್ ನ ತೆಗೆದು ಅದೇ ಜಾಗದಲ್ಲಿ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಲೆನ್ಸ್ ನ ಕೂಡಿಸ್ಬಿಟ್ಟು ಇದು ಆಪರೇಷನ್. ಸಾಮಾನ್ಯವಾಗಿ ಕಣ್ಣಿನ ಆಪರೇಷನ್ ಅಂದ್ರೆ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿರೋದು ಒಂದೇ ಪೊರೆ ಆಪರೇಷನ್. ಲೇಸರ್ ಆಪರೇಷನ್ ಅಲ್ಲ. ಪ್ರಪಂಚದಲ್ಲಿ ಎಲ್ಲೂ ಲೇಸರ್ ಇಂದ ಕ್ಯಾಟ್ರಾಕ್ಟ್ ನ ತೆಗಿಯಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಗಾಳಿ ಅಲ್ಲಿ ಅದರಲ್ಲಿ ಇನ್ಫೆಕ್ಷನ್ ಇರ್ಬೋದು, ಅದರಿಂದ ಬರ್ಬೋದು, ಅಥವಾ ಈ ನೀರಿಂದ ಇನ್ಫೆಕ್ಷನ್ ಬರ್ಬೋದು, ಅದು ಧೂಳು, ಆ ಥರದ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. ಈ ತಲೆನ ನಾವು ತಲೆಯ ಮತ್ತೆ ಮುಖನ ಒಂದು ಬಟ್ಟೆ ತಗೊಂಡು ಬಿಸಿನೀರಲ್ಲಿ ಹಿಂಡ್ಕೊಂಡು ಸ್ಪಾಂಜ್ ಬಾತ್ ತರ ಒರೆಸ್ಕೊಳ್ಬಹುದು. ಅದರಿಂದ ಏನು ತೊಂದರೆ ಏನೂ ಆಗಲ್ಲ. ಆಪರೇಷನ್ ಮುಗಿಸ್ಕೊಂಡು ಚೆನ್ನಾಗಿ ಕ್ಲಾರಿಟಿ ಆಗಿರುತ್ತೆ. ಟಿವಿಯಲ್ಲಿ ಒಂದು ಏನೋ ಚಿಕ್ಕ ಸ್ಕ್ರೋಲಿಂಗ್ ಕಾಣ್ತಾ ಇರುತ್ತೆ. ಕ್ರಮೇಣವಾಗಿ ಸ್ವಲ್ಪ ದಿನ ನಂತರ ಅದೇ ಡಿಸ್ಟೆನ್ಸ್ ಇಂದ ನೋಡಕ್ ಹೋದ್ರೆ ಸ್ವಲ್ಪ ಬ್ಲರ್ ಕಾಣ್ತದೆ. ಈ ಬೆಳಕು ನೋಡ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಿಮ್ ಕಣ್ಣು ಓಪನೇ ಇದೆ, ಬೆಳಕು ಆಲ್ರೆಡಿ ನೋಡ್ತಾ ಇದೆ ಕಣ್ಣು, ಅದು ನೋಡ್ಬೋದಾ ಅಂತ ನೀವು ತಪ್ಪಿಸ್ಲಿಕ್ಕೆ ಯಾಕೆ ಸಾಧ್ಯ? ಒಂದು ರೂಮಲ್ಲಿ ಕರ್ಟನ್ ಎಲ್ಲ ಡಾರ್ಕ್ ಕಲರ್ ತೊಗೊಂಬಂದು ಹಾಕಿದಾರಂತೆ. ಹಾಕ್ಬಿಟ್ಟು ತುಂಬಾ ಡಿಮ್ ಇರೋ ಒಂದು ಬೆಡ್ ಲ್ಯಾಂಪ್ ಹಾಕಿದ್ದಾರೆ, ಹಾಕ್ಬಿಟ್ಟು ಈ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಅದು ಅಟ್ಯಾಚ್ ಬಾತ್ರೂಮ್ ಇರೋ ಇದು ಅನ್ಸುತ್ತೆ. ಊಟ ಹಾಕಿ ಕೊಟ್ಟಿದ್ದಾರೆ ಅಂದ್ರೆ ಡೋರ್ ತೆಗೆದ್ಬಿಟ್ಟು ಪ್ಲೇಟ್ ಕೊಟ್ಬಿಟ್ಟು ಮತ್ತೆ ಡೋರ್ ಹಾಕ್ಬಿಟ್ಟಿದ್ರಂತೆ ಇಮಿಡಿಯೇಟ್. ಅಂದ್ರೆ ಸ್ವಲ್ಪ ಲೈಟ್ ಬಿದ್ದರೆ ಏನೋ ಅನಾಹುತ ಆಗೋಗುತ್ತೆ ಅನ್ನೋ ಒಂದು ಭಾವನೆ ಅವರಿಗೆ. ಬರೀ ಕಪ್ಪು ಕನ್ನಡಕ ಕೊಡ್ತಾ ಇದ್ವಿ. ಆ ಆಪರೇಷನ್ ಬೇರೆ, ಬೆಳಕು ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕೊಡ್ತಾ ಇದ್ವಿ. ಇವಾಗ ನಾವು ಕೊಡೋದು ಬಿಳಿದು ಕನ್ನಡ. ಸೊ ಅದನ್ನು ಕೇಳ್ತಾರೆ, ಕಪ್ಪು ಕನ್ನಡಕ ಅದನ್ನೇ ಹಾಕ್ಬೇಕು, ಅದು ಬೇಕು ಅಂತ ಕೇಳ್ತಾರೆ. ಆಮೇಲೆ ಗಟ್ಟಿ ಪದಾರ್ಥ ತಿನ್ಬೋದಾ ಅಂತ ಕೇಳ್ತಾರೆ. ರೊಟ್ಟಿ ತಿನ್ಬೋದಾ? ಆಯ್ತು ತಿನ್ಬೋದು. ಬದನೆಕಾಯಿ ತಿನ್ಬೋದಾ? ಈ ಬದನೆಕಾಯಿ ತಿನ್ನೋದಕ್ಕೂ ರೊಟ್ಟಿ ತಿನ್ನೋದಕ್ಕೂ ಇದಕ್ಕೂ ಏನು ಸಂಬಂಧ ನನಗೆ ಗೊತ್ತಿಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮಗೆ ಯಾವುದೇ ಒಂದು ವಸ್ತು ಕಾಣಬೇಕು, ಇಡೀ ಜಗತ್ತನ್ನು ನೋಡಬೇಕು ಅಂತ ಹೇಳಿದ್ರೆ ಕಣ್ಣು ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿನೇ ಕಣ್ಣನ್ನು ನೋಡಿಕೊಳ್ಳುವಂಥದ್ದು ಅಥವಾ ಕಣ್ಣಿನ ಆರೈಕೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದರೆ ತುಂಬ ಜನ ಕಣ್ಣಿನ ಬಗ್ಗೆ ಒಂದು ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಸೊ ನಮ್ಮ ದೇಹದಲ್ಲಿರುವಂಥ ಬೇರೆಲ್ಲ ಪಾರ್ಟ್ನ ಬಗ್ಗೆ ಹೆಚ್ಚು ಗಮನ ಹರಿಸುವಂತಹ ನಾವು ಕಣ್ಣಿನಲ್ಲಿ ಏನೇ ಒಂದು ಸಮಸ್ಯೆ ಆದರೂ ಕೂಡ ಅಷ್ಟು ಬೇಗ ನಾವು ಅದಕ್ಕೆ ಕೇರನ್ನು ತೆಗೆದುಕೊಳ್ಳೋದಿಲ್ಲ. ಸೊ ಈ ಕಣ್ಣಿನ ವಿಚಾರಕ್ಕೆ ಬಂದಾಗ ಕಣ್ಣಿನ ಪೊರೆ ಅಥವಾ ನಾವು ಕ್ಯಾಟರಾಕ್ಟ್ ಅಂತ ಏನು ಕರಿತೀವಿ, ಸೊ ಈ ಒಂದು ಪ್ರಾಬ್ಲಮ್ ಬಂದಾಗ ಅಥವಾ ಈ ಕ್ಯಾಟರಾಕ್ಟ್ ಆದಾಗ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ, ಯಾವ ಕಾರಣಕ್ಕೋಸ್ಕರ ಕಣ್ಣಿನಲ್ಲಿ ಪೊರೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಶಿಧರ್ VS, ಕನ್ಸಲ್ಟೆಂಟ್, ಆರ್ಬಿಟ್ ಆಕ್ಯುಲೋಪ್ಲಾಸ್ಟಿ ಅಂಡ್ ಆಕ್ಯುಲರ್ ಆನ್ಕಾಲಜಿ ಅಂಡ್ ಕ್ಯಾಟರಾಕ್ಟ್, ಶಂಕರ ಐ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಸಾಮಾನ್ಯವಾಗಿ ಕಣ್ಣಿನ ವಿಚಾರದಲ್ಲಿ ನಾವು ನೋಡೋದಾದ್ರೆ ಬೇರೆಲ್ಲ ವಿಚಾರದಲ್ಲಿ ನಾವು ಬೇರೆಲ್ಲ ಅಂಗಾಂಗಗಳ ಬಗ್ಗೆ ಹೆಚ್ಚು ಕೇರನ್ನು ತೆಗೆದುಕೊಳ್ತೀವಿ. ಸೊ ಕಣ್ಣಲ್ಲಿ ಅಷ್ಟು ಕೇರ್ ತಗೊಳ್ಳುವಂಥದ್ದು ತುಂಬಾ ಕಡಿಮೆ ಬೇರೆಲ್ಲ ಪಾರ್ಟಿಗೆ ಕಂಪೇರ್ ಮಾಡಿದ್ರೆ. ಅದರಲ್ಲೂ ನಾವು ನೋಡೋದಾದ್ರೆ ಕಣ್ಣಿನಲ್ಲಿ ಬರುವಂಥ ಪೊರೆ. ಸೊ ಕಣ್ಣಿನಲ್ಲಿ ಪೊರೆ ಅಂದರೆ ಎಕ್ಸಾಕ್ಟ್ಲಿ ಏನು, ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದ್ರೆ?
ಪೊರೆ ಅಂದರೆ ಕ್ಯಾಟ್ರಾಕ್ಟ್ ಅಂತ. ಈ ಪೊರೆ ಅನ್ನೋ ವರ್ಡಲ್ಲೇ ಇದೆ, ಏನೋ ಒಂದು ಅಡ್ಡ ಬರ್ತಾ ಇದೆ ಅಂತ. ಸೊ ನಮಗೆ ಕಣ್ಣಲ್ಲಿ ಒಂದು ಲೆನ್ಸ್ ಅಂತ ಒಂದು ಅಂಶ ಇರುತ್ತೆ. ಆ ಲೆನ್ಸಲ್ಲಿ ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇರಬೇಕು. ಅದರಲ್ಲಿ ಯಾವಾಗ ಈ ಬಿಳಿ ಕಲರ್ ಬರ್ಲಿಕ್ಕೆ ಶುರು ಆಗುತ್ತೋ ಆವಾಗ ಅದು ನಮಗೆ ದೃಷ್ಟಿನ ಮಂಕ್ ಮಾಡ್ತಾ ಹೋಗ್ತದೆ. ಸೊ ಇದಕ್ಕೆ ನಾವು ಪೊರೆ ಅಂತ ಕರಿತೀವಿ. ಏನೋ ಒಂದು ಅಡ್ಡ ಬರ್ತಾ ಇದೆ ಅನ್ನೋದಕ್ಕೆ ಪೊರೆ ಅಂತ ಹೆಸರಿಟ್ಟಿದೆ. ಓಕೆ. ಸೊ ಯಾರಿಗೆ ಈ ಕಣ್ಣಿನ ಪೊರೆ ಹೆಚ್ಚಾಗಿ ಬರುತ್ತೆ ಡಾಕ್ಟರ್? ಜನರಲಿ ಇದು ಪೊರೆ ಅನ್ನೋದು ಏಜ್ ರಿಲೇಟೆಡ್, ಅಂದರೆ ವಯಸ್ಸಿಗೆ ಬರುವಂಥ ವೃದ್ಧರಿಗೆ ಬರುವಂಥ ಒಂದು ಪ್ರಾಬ್ಲಮ್ ಇದು. ಜನರಲಿ 50 ವರ್ಷ ಮೇಲ್ಪಟ್ಟವರಿಗೆ ಇದು ನಿಧಾನಕ್ಕೆ ಈ ಟ್ರಾನ್ಸ್ಪರೆನ್ಸಿ, ಅದು ಏನು ಕ್ಲಾರಿಟಿ ಆ ಲೆನ್ಸಲ್ಲಿ ಇರುತ್ತೋ ಅದು ಕುಗ್ಗುತ್ತಾ ಹೋಗಿಬಿಡುತ್ತೆ. ಸೊ ಅವರಿಗೆ ಈ ಪೊರೆ ಅನ್ನೋದನ್ನು ಕಾಣಿಸ್ಕೊಳ್ಳುತ್ತೆ, ಏಜ್ ರಿಲೇಟೆಡ್. ಸೊ ಇದು ವಯಸ್ಸಿಗೆ ಬರುವಂಥ ಒಂದು ಪೊರೆ ಅಂತ. ಅಂದರೆ ವಯಸ್ಸಿಗೆ ಬರೋದು ಅಂದರೆ ಬರೀ ವಯಸ್ಸಾದವ್ರಿಗೆ ಮಾತ್ರ ಅಂತ ಅಲ್ಲ, ಇನ್ನು ಮಿಕ್ಕಿದ್ದ ಸಂದರ್ಭಗಳಲ್ಲೂ ಬರುತ್ತೆ. 50 ವರ್ಷ ಮುಂಚೆನೂ ಬರುವಂಥ ಸಂದರ್ಭಗಳು ಇದ್ದಾವೆ. ಓಕೆ. ಹಾಗಿದ್ರೆ ಈಗ ವಯಸ್ಸಾಗ್ತಾ ಬರುವಂಥ ಪೊರೆ ಅಂದರೆ ನಾವು ಅದನ್ನು ಸಮಸ್ಯೆ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತಾ? ವಯೋಸಹಜವಾಗಿ ಬರುವಂಥದ್ದು, ಏನೇ ಮಾಡಿದ್ರೂ ಕೂಡ ವಯಸ್ಸಾಗ್ತಾ ಕಣ್ಣಿನ ಪೊರೆ ಬಂದೇ ಬರುತ್ತಾ? ಎಲ್ರಿಗೂ ಆ ಥರ ಹೌದು, ಬಂದೇ ಬರುತ್ತೆ. ಬಟ್ ಎಷ್ಟು ವರ್ಷದ ನಂತರ ಬರುತ್ತೆ ಅನ್ನೋದು ಮಾತ್ರ ವ್ಯತ್ಯಾಸದಲ್ಲಿರುತ್ತೆ. ಡಿಪೆಂಡ್ಸ್. ಅದು ಸುಮಾರು ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ. ಈಗ ಸಮಸ್ಯೆ ಅಂದರೆ ಈ ಪೊರೆ ಅನ್ನೋದು ನಮಗೆ ಈ ನಾನು ಹೇಳ್ದಾಗೆ ದೃಷ್ಟಿನ ಕುಗ್ಗಿಸುತ್ತೆ, ಕಮ್ಮಿ ಮಾಡ್ತದೆ. ಸೊ ದೃಷ್ಟಿ ಒಂದು ಕಮ್ಮಿ ಆಗುತ್ತೆ ಅನ್ನೋದು ಸಮಸ್ಯೆ ಅಲ್ವಾ? ಹೌದು. ಸೊ ಹಾಗಾಗಿ ಅದು ಸಮಸ್ಯೆನೇ. ಅದು ವಯಸ್ಸಿಗೆ ಬರುವಂಥದ್ದು ಅಂತ ಹೇಳಿ ನನಗೆ ವಯಸ್ಸಾದ್ಮೇಲೆ ದೃಷ್ಟಿ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂತ ಅದು ಹಾಗೆ ಇರಲ್ಲ. ಹೌದು. ವಯಸ್ಸಾದ್ರೂ ಕೂಡ ಯಾವ್ದಾದ್ರು ದೃಷ್ಟಿ ಚೆನ್ನಾಗಿರ್ಲೇಬೇಕಾಗತ್ತೆ. ಸೊ ಎಲ್ಲರೂ ಬಯಸ್ತಾರೆ ಕೂಡ, ಕಣ್ಣು ಚೆನ್ನಾಗಿ ಕಾಣ್ಬೇಕು ಅಂತ ಬಯಸ್ತಾರೆ. ಹಾಗಿದ್ರೆ ವಯಸ್ಸಾಗೋದಕ್ಕಿಂತ ಮುಂಚೆನೆ ಈ ತರ ಕಣ್ಣಿನ ಪೊರೆ ಬರ್ತಾ ಇದೆ ಅಥವಾ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದು ಯಾವ ಕಾರಣಕ್ಕೋಸ್ಕರ? ಬಹಳಷ್ಟು ಕಾರಣಗಳು ಇದಾವೆ. 50 ವರ್ಷ ಮುಂಚೆ ಪೊರೆ ಬರಬೇಕು ಅಂದರೆ, ಈಗ ಹುಟ್ಟಿದ ತಕ್ಷಣ ಕಂಜನೈಟಲ್ ಅಂತ ಹೇಳ್ತೀವಿ, ಅಂದರೆ ಹುಟ್ಟಾನೆ ಅದು ಡೆವಲಪ್ಮೆಂಟಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಕಂಜನೈಟಲ್ ಕ್ಯಾಟ್ರಾಕ್ಟ್ಸ್ ಅಂತ ಕರಿತೀವಿ. ಹುಟ್ಟಿದಾಗಿದ ತಕ್ಷಣನೇ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ಸ್ ಅಂತ ಇರುತ್ತೆ. ನಂತರ ವಯಸ್ಸಲ್ಲಿ ಒಂದು 10 ವರ್ಷ 20 ವರ್ಷ ನಂತರ ನಿಧಾನಕ್ಕೆ ಬೆಳ್ಕೊಳ್ತಾ ಬರುತ್ತೆ. ಅದರ ನಂತರ ಕೆಲವೊಂದು ರೋಗಗಳು ಇರ್ತವೆ ಕೆಲವೊಬ್ಬರಿಗೆ. ಆ ರೋಗಗಳಲ್ಲಿ ಅಥವಾ ಈ ಬಹಳ ತಿಂಗಳುಗಟ್ಟಲೆ ನಾವು ಕೆಲವೊಂದು ಟ್ಯಾಬ್ಲೆಟ್ಸು ಅಥವಾ ಮೆಡಿಸಿನ್ಸ್ ತಗೊಳ್ಳೋ ಅದ್ರಿಗೆ ಆ ಕಾರಣಕ್ಕೂ ಕ್ಯಾಟ್ರಾಕ್ಟ್ ಆಗುವಂಥ ಸಂದರ್ಭಗಳಿದ್ದಾವೆ. ಓಕೆ, ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕೂಡ ಕ್ಯಾಟ್ರಾಕ್ಟ್ ಬರುತ್ತೆ. ಮೆಡಿಸಿನ್ ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ, ಎಕ್ಸಾಂಪಲ್ ಕೊಡಬೇಕಂದ್ರೆ ಸ್ಟೀರಾಯ್ಡ್ಸ್ ತುಂಬ ಲಾಂಗ್ ಟರ್ಮ್ ತಗೊಂಡ್ರೆ ಕ್ಯಾಟ್ರಾಕ್ಟ್ ಬರ್ತದೆ. ಸೊ ಹಾಗೆ ಸುಮಾರು ಮೆಡಿಸಿನ್ಸ್ ಇದಾವೆ. ನಂತರ ಇವಾಗ ಪೆಟ್ ಬೀಳ್ತದೆ, ಇಂಜುರೀಸ್ ಆಗುತ್ತೆ. ಸೊ ಅದರಿಂದನೂ ಸಹಿತ ನಮಗೆ ಕ್ಯಾಟ್ರಾಕ್ಟ್ ಬರ್ತದೆ. ಸೊ ಅದಕ್ಕೆ ವಯಸ್ಸಂತ ಇರಲ್ಲ, ವಯಸ್ಸು ಮುಂಚೆನೆ. ಈಗ ಶುಗರ್ ಬಂದ್ಬಿಟ್ಟಿರುತ್ತೆ ಕೆಲವರಿಗೆ, ವಯಸ್ಸಿಗಿಂತ ಮುಂಚೆ ಶುಗರ್ ಬರುತ್ತೆ. ಸೊ ಅದು ಆಲ್ಸೋ ಇಸ್ ಮೋಸ್ಟ್ ಕಾಮನ್. ಅದರಲ್ಲೂ ಕ್ಯಾಟ್ರಾಕ್ಟ್ ಆಗುವಂತ ಸಂದರ್ಭ ಜಾಸ್ತಿ. ಓಕೆ, ಹಾಗಾದ್ರೆ ಡಯಾಬಿಟಿಸ್ ಬಂದ್ರೂ ಕೂಡ ಈ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ರಿಸ್ಕ್ ಫ್ಯಾಕ್ಟರ್ ಈ ತರ ಇರುತ್ತೆ ಡಯಾಬಿಟಿಸ್ ಇರೋರಿಗೆ, ಅಥವಾ ಏನೋ ಪ್ರಾಬ್ಲಮ್ ಆಯ್ತು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ, ಆಮೇಲೆ ರೇಡಿಯೇಷನ್ ಥೆರಪಿಗಳು ತಗೊಳ್ತಿರ್ತಾರೆ. ಈ ಎಲ್ಲ ಸಂದರ್ಭಗಳಲ್ಲಿ ವಯಸ್ಸಿಗಿಂತ ಮುಂಚೆನೆ ಬಂದ್ಬಿಡುತ್ತೆ. ಅಂದ್ರೆ ಯಾವ ವಯಸ್ಸಿಗೆ ತಗೊಂಡ್ರು ಬರುವಂತ ಈ ಪ್ರಾಬ್ಲಮ್ಸ್ ಇದು. ಕಂಜನೈಟಲ್ ಅನ್ನೋದು ಹುಟ್ಟಾನೆ ಬಂದ್ಬಿಟ್ಟಿರುತ್ತೆ. ಡಾಕ್ಟರ್, ಈಗ ಕ್ಯಾಟ್ರಾಕ್ಟ್ ಅಥವಾ ಈ ಕಣ್ಣಿನ ಪೊರೆ ಬರುವಂತದ್ದು ಎರಡೂ ಕಣ್ಣಿಗೆ ಬರುತ್ತಾ ಅಥವಾ ಒಂದು ಕಣ್ಣಿಗೆ ಬರುತ್ತಾ? ಅದು ಯಾವ ಕಾರಣಕ್ಕೆ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಪೆಟ್ ಬಿದ್ದು ಬಂದಿರೋದಾದ್ರೆ ಅದು ಒಂದೇ ಕಣ್ಣಿಗೆ ಆಗಿದೆ. ಈಗ ನಮ್ಮ ಮೈಯಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದೆ, ಶುಗರ್ ಇದ್ದಾಗ 2 ಕಣ್ಣಿಗೆ ಬರುತ್ತೆ. ಅದು ಒಂದಂತ ಸೆಲೆಕ್ಟ್ ಮಾಡೋದಿಲ್ಲ. ಬಟ್ ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಮ್ಮಿ ಇರಬಹುದು, ಬಟ್ 2ಕ್ಕೂ ಬರುತ್ತೆ. ಈ ಆದ್ಮೇಲೆ ಬರುವಂತದ್ದು ಸೇಮ್ ಎರಡು ಕಣ್ಣಲ್ಲೂ ಬರುತ್ತೆ. ಬಟ್ ಸೇಮ್ ಈಕ್ವಲ್ ಸಿಮೆಟ್ರಿಕ್ ಆಗಿ ಏನು ಇರಬೇಕು ಅಂತಿಲ್ಲ, ವ್ಯತ್ಯಾಸ ಇರ್ಬೋದು ಸ್ಟೇಜಸ್. ಅಂದ್ರೆ ಒಂದು ಜಾಸ್ತಿ ಇರುತ್ತೆ ಪೊರೆ, ಒಂದು ಕಮ್ಮಿ ಇರಬಹುದು, ಬಟ್ 2ರಲ್ಲೂ ಬರುತ್ತೆ. ಓಕೆ, ಈಗ ಏಜ್ ಆಗ್ತಾ ಬರುವಂತ ಕ್ಯಾಟ್ರಾಕ್ಟ್ ಅಲ್ಲಿ 2 ಕಣ್ಣಿಗೆ ಬರುತ್ತೆ. ಸೊ ಇಂಜುರಿ ಆದಾಗ 2 ಕಣ್ಣಿಗೆ ಇಂಜುರಿ ಆದ್ರೆ ಆಗ್ಬಹುದು, ಇಲ್ಲ ಯಾವ್ದಾದ್ರು ಒಂದು ಕಣ್ಣಿಗೆ ಆಗುವಂತದ್ದು. ಆಮೇಲೆ ಈಗ ಹುಟ್ತಾ ಬರೋದು ಅದರಲ್ಲೂ ಒಂದರಲ್ಲೇ ಬಂದಿರಬಹುದು, 2ರಲ್ಲೂ ಬರಬೇಕು ಅಂತಿಲ್ಲ. ಈಗ ಹುಟ್ತಾ ಬರುವಂತದ್ದು ಕಾಮನ್ ಅಥವಾ ಅದು ಇಂಥವರಿಗೆ ಪ್ರಾಬ್ಲಮ್ ಇದ್ದವರಿಗೆ ಅಂತನಾ? ಇಲ್ಲ, ಅದು ಕಂಜನೈಟಲ್ ಹೆರಿಡಿಟರಿ ಅನ್ನೋ ಅಂತ ಒಂದು ಕಾರಣದಿಂದ ಬರುವಂತದ್ದು. ಸೊ ಅದರಲ್ಲಿ 2 ಕಣ್ಣಿಗೆ ಬರಬೇಕು ಅಂತ ಕಂಪಲ್ಸರಿ ಇಲ್ಲ.
ಒಂದೇ ಸೊ ಕಣ್ಣಿಗೆ ಎಲ್ರಿಗೂ ಬರೋದಿಲ್ಲ ಅದು. ಎಲ್ರಿಗೂ ಬರಲ್ಲ, ಎಲ್ರಿಗೂ ಬರಲ್ಲ. ಓಕೆ. ಸೊ ಈಗ ನೀವು ಹೇಳ್ದಂಗೆ ಆಗ್ಲೇ ಈಗ ಏಜ್ ಆಗ್ತಾ ಆಗೋವಂಥದ್ದು ಕಾಮನ್, ಈಗ ಹುಟ್ತಾನೆ ಬರುತ್ತೆ, ಸಣ್ಣ ಮಕ್ಕಳಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಅದು ಎಲ್ಲರಲ್ಲೂ ಇರಲ್ಲ, ಹೆರಿಡಿಟರಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ಆ ತರ ಇರುತ್ತೆ. ಹೆರಿಡಿಟರಿಯಿಂದನೂ ಬರುತ್ತೆ, ಆಮೇಲೆ ಸ್ಪೊರಾಡಿಕ್ ಅಂತ ಹೇಳ್ತೀವಿ, ಹೆರಿಡಿಟರಿನೇ ಆಗಿರ್ಬೇಕು ಅಂತಿಲ್ಲ. ಆಮೇಲೆ ಎಲ್ಲಾ ಹೆರಿಡಿಟರಿಯಲ್ಲೂ ಕಂಪಲ್ಸರಿ ಮಕ್ಕಳಲ್ಲಿ ಬಂದೇ ಬರಬೇಕು ಅಂತಾನೂ ಇರೋದಿಲ್ಲ, ಅದು ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗ್ತದೆ, ಜೀನ್ಸ್ ಮೇಲೆ. ಓಕೆ, ಸೊ ಬಂದಾಗ ಅದು ಡಾಕ್ಟರ್ಗಳು ನೋಡಿ ಕಂಡುಹಿಡಿತಾರೆ. ಅಥವಾ ನಿಮಗೆ ಏನೋ ಒಂದು ಬಿಳಿದು ಕಣ್ಣಲ್ಲಿ ಬಿಳಿಗೆ ಕಾಣ್ತಾ ಇದೆ ಅಂತಂದಾಗ್ಲೂ ನಿಮಗೂ ಪೇರೆಂಟ್ಸ್ಗೆ ಗೊತ್ತಾಗ್ತದೆ ನೋಡಿದ ತಕ್ಷಣ. ಸೊ ಅದನ್ನು ಸೊ ಯಾರಿಗೆ ಪೊರೆ ಬಂದಿದೆ ಅವರ ಕಣ್ಣನ್ನು ನೋಡಿದ ತಕ್ಷಣ ಗೊತ್ತಾಗುತ್ತಾ? ಈಗ ಆಸ್ ಎ ಡಾಕ್ಟರ್ ಆಗಿ ನಿಮಗೆ ಗೊತ್ತಾಗಬಹುದು, ಆಸ್ ಎ ಕಾಮನ್ ಮ್ಯಾನ್ ಆಗಿ ಗೊತ್ತಾಗುತ್ತೆ? ಎಲ್ಲ ಸ್ಟೇಜ್ ಅದು ಗೊತ್ತಾಗಲ್ಲ. ಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ತುಂಬಾನೇ ಹಣ್ಣಾಗೋಗಿರೋಂತ ಪೊರೆ, ಆ ಸಂದರ್ಭದಲ್ಲಿ ಅದು ಬಿಳಿಗೆ ಕಾಣ್ತದೆ. ಆ ಬಿಳಿಗೆ ಕಾಣ್ಬೇಕಾದ್ರೆ ಅದು ಆಬ್ವಿಯಸ್ಲಿ ನೀವು ನೋಡಿದ ತಕ್ಷಣ ಏನೋ ಬಿಳಿ ಹೂ ಬಿದ್ದಿದೆ ಅಂತ ಹೇಳ್ತಾರೆ. ಹೌದು, ನಾರ್ಮಲ್ ಆಗಿ ಹೇಳ್ತೀವಿ. ಮುಂಚೆ ಎಲ್ಲ ಕಣ್ಣಿಗೆ ಹೂ ಬಿದ್ದಿದೆ ಅಂತ ಹೇಳ್ತಾರೆ. ಆ ಹೂ ಬಿದ್ದಿದೆ ಅಂತ ಏನಂದ್ರೆ ಅದು ಕಣ್ಣಲ್ಲಿ ಸೆಂಟ್ರಲ್ಲಿ ಒಂದು ವೈಟ್ ಡಾಟ್ ಕಾಣೋದನ್ನ ಹೂ ಅಂತ ಕರೀತಾರೆ. ಅದು ನಥಿಂಗ್ ಬಟ್ ಮೆಚೂರ್ ಕ್ಯಾಟ್ರಾಕ್ಟ್. ಓಕೆ ಓಕೆ. ಅಲ್ಲ, ಅದು ತುಂಬಾ ಲಾಸ್ಟ್ ಸ್ಟೇಜಸ್ ಆಫ್ ದ ಕ್ಯಾಟ್ರಾಕ್ಟ್. ಅದು ತುಂಬಾ ಮೆಚೂರ್ ಕ್ಯಾಟ್ರಾಕ್ಟ್. ಅದು ಅದಕ್ಕಿಂತ ಮುಂಚೆನೆ ಆ ಸ್ಟೇಜ್ ಬರೋ ಅಷ್ಟೊತ್ತಿಗೆ ದೃಷ್ಟಿ ತುಂಬಾನೇ ಕಮ್ಮಿ ಆಗೋಗ್ಬಿಟ್ಟಿರುತ್ತೆ. ವಿ ಕಾಲ್ ಇಟ್ ಅಸ್ ಬ್ಲೈಂಡ್ನೆಸ್, ಅಷ್ಟು ಕಮ್ಮಿ ಇರುತ್ತೆ. ಓಕೆ. ಈಗ ಮೆಚೂರ್ಡ್ ಆಗಿದ್ರೆ ಅದು ಪ್ರಾಬ್ಲಮ್ ಉಂಟು ಮಾಡುತ್ತಾ? ಖಂಡಿತ, ದೃಷ್ಟಿನೇ ಇಲ್ವಲ್ಲ. ಓಕೆ, ಮತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ, ರಿವರ್ಸಿಬಲ್ ಆಗೋದಿಲ್ಲ? ಇಲ್ಲ, ಟ್ರೀಟ್ಮೆಂಟ್ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಬಿಟ್ಟು ಲೆನ್ಸ್ ಇಟ್ಬಿಟ್ಟು ಆಪರೇಷನ್ ಮಾಡ್ಬೇಕು, ಅದರಿಂದ ಫುಲ್ ರಿವರ್ಸ್ ಆಗುತ್ತೆ. ಅದನ್ನ ಹಾಗೆ ಬಿಟ್ರೆ ಕಾಂಪ್ಲಿಕೇಶನ್ಸ್ ಹೋಗುತ್ತೆ. ಅದು ಹಣ್ಣಾಗಿರೋದು ಹೊಡೆದೋಗಿ ಅದರಿಂದ ಗ್ಲಾಕೋಮಾ ಅಂತ ಪ್ರಾಬ್ಲಮ್ ಶುರು ಆಗುತ್ತೆ, ಹುಣ್ಣು ಶುರು ಆಗುತ್ತೆ ಕಣ್ಣಲ್ಲಿ. ಇದು ಪರ್ಮನೆಂಟ್ ಆಗಿ ದೃಷ್ಟಿನ ಕಮ್ಮಿ ಮಾಡುವಂತ ಶಕ್ತಿ ಇರುತ್ತೆ ಅದ್ರಲ್ಲಿ, ಆ ಪ್ರಾಬ್ಲಮ್ಸ್ ಅಲ್ಲಿ. ಸೊ ಅಲ್ಲಿವರೆಗೂ ತೊಗೊಂಡು ಹೋಗ್ಬಾರ್ದು. ಹೌದು. ಏಜ್ ಆದಾಗ ಕ್ಯಾಟ್ರಾಕ್ಟ್ ಆಗೋದು ಕಾಮನ್ ಅಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಅದು ಯಾವ ಕಾರಣಕ್ಕೋಸ್ಕರ, ಅಂದ್ರೆ ಏಜ್ ಆದಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಕಣ್ಣಿನಲ್ಲಿ ಪರ್ಟಿಕ್ಯುಲರ್ಲಿ? ಅಲ್ಲ, ಕಣ್ಣಿನಲ್ಲಿ ಮಾತ್ರ ಅಂತ ಅಲ್ಲ, ಇಡೀ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಏನಂದ್ರೆ ನಮ್ ಈ ಪ್ರತಿಯೊಂದು ಟಿಶ್ಯೂ ಏನಿರುತ್ತೆ ಅದೆಲ್ಲ ಕುಗ್ತಾ ಹೋಗ್ಬಿಡುತ್ತೆ, ಡಿಜನರೇಷನ್ ಆಗ್ತಾ ಹೋಗುತ್ತೆ, ಅಂದ್ರೆ ರಿವರ್ಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೆಟಬಾಲಿಸಮು ಅಷ್ಟೇ, ಬಾಡಿಯಲ್ಲಿ ಇರೋ ಮೆಟಬಾಲಿಸಮು ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಶಕ್ತಿನೂ ಪ್ರತಿಯೊಂದಲ್ಲಿ ಮಸಲ್ ಅಲ್ಲಿ ಶಕ್ತಿ ಅದನ್ನು ಕಮ್ಮಿ ಆಗ್ತದೆ. ಸೊ ಇದೇ ರೀತಿ ಕಣ್ಣಲ್ಲೂ ಮೆಟಬಾಲಿಸಮ್ ನಡೀತಾ ಇರುತ್ತೆ. ಆ ಮೆಟಬಾಲಿಸಮ್ ಇಂದಾನೆ ಮೇಂಟೈನ್ ಆಗಿರುತ್ತೆ ಲೆನ್ಸ್ ಟ್ರಾನ್ಸ್ಪರೆನ್ಸಿ. ಆಮೇಲೆ ಅದರೊಳಗೆ ಪ್ರೋಟೀನ್ಸ್ ಇರುತ್ತೆ. ಆಮೇಲೆ ಅದರೊಳಗೆ ಬೇಕಾಗಿರುವಂತ ಒಂದು ಮೇಂಟೈನ್ ಮಾಡ್ಲಿಕ್ಕೆ, ನೀರಿನ ಅಂಶ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆಲ್ಲ ಮೆಕ್ಯಾನಿಸಮ್ಸ್ ಇರುತ್ತೆ. ಅದೆಲ್ಲ ಫಂಕ್ಷನ್ಸ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಪ್ರೋಟೀನ್ಸು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಅದು ಪೊರೆ ಅನ್ನೋದು ನಾವೇನು ಹೇಳ್ತಾ ಇದೀವಿ, ಟ್ರಾನ್ಸ್ಪರೆನ್ಸಿ ಕಳ್ಕೊಳ್ತಾ ಹೋಗುತ್ತೆ. ಅದು ವಯೋಸಹಜವಾಗಿನೇ ಬರುತ್ತೆ. ಹೌದು. ಡಾಕ್ಟರ್, ಈಗ ಕಣ್ಣಲ್ಲಿ ಪೊರೆ ಉಂಟಾಗ್ತಾ ಇದೆ ಅಂದಾಗ ಅದಕ್ಕಿಂತ ಮುಂಚೆ ಏನಾದರೂ ಸಿಂಪ್ಟಮ್ಸ್ ಇರುತ್ತೆ? ಯಾಕಂದ್ರೆ ಯೂಶಲಿ ನಮ್ಗೆ ಏನೇ ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಬಾಡಿ ಒಂದು ಸೂಚನೆ ಕೊಡುತ್ತೆ ಏನಾದರೂ ಒಂದು. ಪರ್ಟಿಕ್ಯುಲರ್ ಈಗ ಕಣ್ಣಲ್ಲಿ ಆ ಥರ ಪೊರೆ ಬಗ್ಗೆ ಕೇಳ್ತಾ ಇದ್ದೀವಿ. ಪೊರೆ ಬಗ್ಗೆ, ಪೊರೆಯಲ್ಲಿ ಶುರು ಆಗ್ತಾ ಇದೆ ಅಂತ ಅಂದಿದ ತಕ್ಷಣ ಅದು ಒಳಗಡೆ ಲೆನ್ಸ್ ಒಳಗಡೆ ನೀರಿನ ಅಂಶ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ನಮಗೆ ಪೊರೆ ಅನ್ನೋದು ಸ್ಟಾರ್ಟ್ ಆಗೋದು. ಆ ಹೆಚ್ಚು ಕಮ್ಮಿ ಆದಾಗ ನಮಗೆ ಅದರದ್ದು ಗ್ಲೇರ್ ಥರ ಕಾಣುತ್ತೆ. ಈಗ ನಾವು ಬರೀ ದೃಷ್ಟಿ ಒಂದೇ ಕಮ್ಮಿ ಆಗೋದಲ್ಲ, ಅದಕ್ಕಿಂತ ಮುಂಚೆ ನಮಗೆ ಈ ಬ್ರೈಟ್ ಲೈಟನ್ನು ನೋಡಕ್ಕೆ ಹೋದಾಗ ಗುಳ್ಳೆಗಳ ಥರ ಕಾಣುತ್ತೆ ಅದ್ರ ಸುತ್ತಲೂ. ಫ್ಲೂಯಿಡ್ ವ್ಯಾಕ್ಯೂಲ್ಸ್ ಅಂತೀವಿ, ಅಂದರೆ ಬಬಲ್ಸ್ ಥರ. ಲೆನ್ಸಲ್ಲಿ ಬಬಲ್ಸ್ ಥರ ಡೆವಲಪ್ ಆಗಿಬಿಟ್ಟಿರುತ್ತೆ ನೀರಿನ. ಅದು ಲೈಟ್ ಸುತ್ತಲೂ ನಮಗೆ ಅದೇ ರೀತಿ ಬಬಲ್ಸ್ ಥರ ಕಾಣ್ತದೆ. ಹ್ಯಾಲೋಸ್ ಅಂತ ಹೇಳ್ತೀವಿ, ಬಬಲ್ಸ್ ಥರ ಗುಳ್ಳೆಗಳು, ನೀರಿನ ಗುಳ್ಳೆ ನೋಡ್ತೀರಲ್ಲ ಆ ಥರ ಕಾಣುತ್ತೆ. ಆ ನಂತರ ಇನ್ನು ಕೆಲವೊಬ್ಬರಿಗೆ ಈ ಗ್ಲೇರ್, ನೈಟ್ ಈಗ ನಾವು ಗಾಡಿ ಓಡಿಸ್ಬೇಕಾದ್ರೆ ಎದುರುಗಡೆಯಿಂದ ತುಂಬಾನೇ ಗ್ಲೇರ್ ಬರುತ್ತೆ. ಬಟ್ ಈ ಕ್ಯಾಟ್ರಾಕ್ಟ್ ಡೆವಲಪ್ ಆಗ್ತಾ ಇದೆ ಅನ್ನೋರಿಗೆ ಇನ್ನೂ ಜಾಸ್ತಿ ಆಗುತ್ತೆ, ಅಬ್ನಾರ್ಮಲ್ ಗ್ಲೇರ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟಾಲರೆನ್ಸ್ ಆಗಲ್ಲ ಲೈಟ್ ಗ್ಲೇರ್ಗೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಆ ಕಂಪ್ಲೇಂಟ್ ಇಂದ ನಮ್ಮ ಹತ್ರಕ್ಕೆ ಬರ್ತಾರೆ, ಈ ತರ ತೊಂದರೆ ಆಗ್ತದೆ, ನಾರ್ಮಲ್ ಆಗಿಲ್ಲ. ಹೌದು. ಸೊ ಈ ತರ ಸಿಂಪ್ಟಮ್ಸ್ ಕಾಮನ್, ಗ್ಲೇರ್ ಆಗಲಿ, ಹ್ಯಾಲೋಸ್ ಆಗಲಿ, ಆಮೇಲೆ ದೃಷ್ಟಿ ಕಮ್ಮಿ ಆಗುತ್ತೆ. ಇವು 3 ಕಾಮನ್
ನೀವು ಅರ್ಲಿ ಸಿಂಪ್ಟಮ್ ಅಂತ ಕರಿಬಹುದು. ಸೊ ಅದನ್ನ ರೆಕಗ್ನೈಸ್ ಮಾಡಿ ಅದು ಖಂಡಿತ ಅದು ತಡ್ಕೊಳ್ಳಿಕ್ಕೆ ಆಗಲ್ಲ, ಹೆದರ್ತಾರೆ. ಸೊ ನಾರ್ಮಲಿ ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ, ಪೊರೆ ಬಂದಾಗ ಕಡಿಮೆ ಆಗುತ್ತೆ. ದೃಷ್ಟಿ ಕಮ್ಮಿ ಹಾಕಿನ ಮುಂಚೆ ನೀವು ಕೇಳಿದ ಹಾಗೆ ಬಬಲ್ಸ್ ತರದ್ದು, ಗ್ಲೇರು ಡಿಫರೆನ್ಸ್ ಬರುತ್ತೆ, ಈ ತರ ಆಗುತ್ತೆ ಜಾಸ್ತಿ. ಈಗ ಪೊರೆ ಬಂದ ಮೇಲೆ ಏನಾದ್ರೂ ಕಣ್ಣಲ್ಲಿ ಡಿಸ್ಚಾರ್ಜ್ ಆಗುವಂತದ್ದು, ರೆಡ್ನೆಸ್ ಆ ತರ ಏನಾದ್ರೂ ಇರುತ್ತಾ? ಏನೂ ಇರೋದಿಲ್ಲ. ರೆಡ್ನೆಸ್ ಅದೆಲ್ಲ ಹುಣ್ಣಿಗೆ ಬರೋದು, ಡಿಸ್ಚಾರ್ಜ್ ಅದೆಲ್ಲ ಕ್ಯಾಟ್ರಾಕ್ಟ್ ಆದಾಗ ಏನು ಆಗೋದು, ಬರೀ ಕ್ಯಾಟ್ರಾಕ್ಟ್ ಇದ್ದು ಬೇರೆ ಏನು ಕಾಂಪ್ಲಿಕೇಶನ್ ಒಳಗೆ ಆಗಿಲ್ಲ. ಕಣ್ಣಲ್ಲಿ ಒಂದು ರೀತಿ ವೈಟ್ ಜೆಲ್ಲಿ ತರ ಬರುತ್ತೆ, ಆ ತರ ಏನು ಬರೋದು. ಅದು ಕಣ್ಣು ಆಚೆಯಿಂದ ಇರುವಂತ ಪ್ರಾಬ್ಲಮ್ಸ್ ಗೆ ಬರೋದು. ಅದು ಕಣ್ಣು ಒಳಗಡೆ ಹುಣ್ಣಾದ್ರೆ ಕಣ್ಣು ನೀರ್ ಬರೋದೆಲ್ಲ ಆಗುತ್ತೆ, ನೋವು ಕೊಡುತ್ತೆ. ಬಟ್ ಇದು ಹುಣ್ಣಿಂದ ಹುಣ್ಣು ಮಾಡಲ್ಲ. ಕ್ಯಾಟ್ರಾಕ್ಟ್ ನಾನು ಹೇಳ್ದಾಗೆ ನಿಮ್ಗೆ ಅದು ಮೆಚ್ಯೂರ್ ಆಗಿ ಒಂದ್ ವೇಳೆ ಕಾಂಪ್ಲಿಕೇಶನ್ ಹೊಡೆದೋಗಿ ಆ ಥರದಾಗ ಆವಾಗ ಹುಣ್ಣಾಗುತ್ತೆ, ಆವಾಗ ನೋವು ಕೊಡುತ್ತೆ, ಕೆಂಪಾಗುತ್ತೆ, ದೃಷ್ಟಿನೂ ಹೋಗ್ಬಿಟ್ಟಿರುತ್ತೆ. ಸೊ ಆ ಸ್ಟೇಜ್ ಹೋಗಿಲ್ಲ ಅಂತ ಅನ್ನೋದಾದ್ರೆ ಇನ್ನು ಮಿಕ್ಕಿದ ಸ್ಟೇಜ್ಗಳಲ್ಲಿ ಆ ಥರ ಯಾವುದೇ ರೀತಿ ಕೆಂಪಾಗ್ಲಿ, ಈ ಡಿಸ್ಚಾರ್ಜ್ ಆಗಲಿ, ಇವೆಲ್ಲ ಇನ್ಫೆಕ್ಷನ್ ಸೂಚಿತಗಳು ಇವೆಲ್ಲ ಇರಲ್ಲ. ಕ್ಯಾಟ್ರಾಕ್ಟ್ ಇಸ್ ನಾಟ್ ಇನ್ಫೆಕ್ಷನ್. ಕ್ಯಾಟ್ರಾಕ್ಟ್ ಅನ್ನೋದು ಇನ್ಫೆಕ್ಷನ್ ಅಲ್ಲ. ಈಗ ಹೆಚ್ಚು ಸ್ಕ್ರೀನ್ ಅನ್ನ ನೋಡುವಂಥದ್ದು, ಈಗಾಗಲೇ ಹೇಳಿದ್ರಿ ನೀವು ರೇಡಿಯೇಷನ್ ಅಂತ, ಅದನ್ನ ಬಿಟ್ಟು ಹೆಚ್ಚು ಸ್ಕ್ರೀನ್ ಅನ್ನ ನೋಡ್ತಾ ಇದ್ದಾರೆ ಅಂದಾಗ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಕ್ಯಾಟ್ರಾಕ್ಟ್ ಬಗ್ಗೆನಾ ಅಥವಾ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಏನಾದ್ರು ಅಂದ್ರೆ ಅದಕ್ಕೆ ಎಫೆಕ್ಟ್ ಆಗುತ್ತಾ? ಈಗ ಕ್ಯಾಟ್ರಾಕ್ಟ್ ಲೆನ್ಸ್ ಅನ್ನೋದು ಎಲ್ಲ ಈ ಅದಕ್ಕೆ ಅಲ್ಟ್ರಾವೈಲೆಟ್ ರೇಸ್ ನ ತಡೆಯುವಂತ ಶಕ್ತಿ ಇದೆ. ಈ ನಂತರ ಕೆಲವೊಂದು ಹಾರ್ಮ್ಫುಲ್ ರೇಸ್ ಏನ್ ಬರುತ್ತೆ ಕಣ್ಣೊಳಗೆ ಹೋಗಿ ರೆಟಿನಾನು ಡ್ಯಾಮೇಜ್ ಮಾಡುವಂತ ಶಕ್ತಿ ಇರುತ್ತೆ ರೇಸ್. ಅಂಥದನ್ನ ತಡೆಯೋ ಶಕ್ತಿ ಕಾರ್ನಿಯಾಗೂ ಇದೆ, ಲೆನ್ಸ್ಗೂ ಇದೆ. ಈ ಒಂದ್ಸರಿ ಕ್ಯಾಟ್ರಾಕ್ಟ್ ಈ ರೇಸ್ ಇಂದನೇ ಕ್ಯಾಟ್ರಾಕ್ಟ್ ಶುರು ಆಗುತ್ತೆ. ಅದೇ ಈ ಅಲ್ಟ್ರಾವೈಲೆಟ್ ರೇಸು ಎಕ್ಸ್ಪೋಜರ್ಸ್ ಇಂದನೇ ಕ್ಯಾಟ್ರಾಕ್ಟ್ ಶುರು ಆಗುತ್ತೆ. ಈ ನಂತರ ನೀವು ಸ್ಕ್ರೀನ್ ಬಗ್ಗೆ ಮಾತಾಡೋದ್ರಲ್ಲಿ ಸ್ಕ್ರೀನ್ ಅಲ್ಲಿ ಸಾಮಾನ್ಯವಾಗಿ ಬ್ಲೂ ರೇಸ್ ಅನ್ನೋದು ಪ್ರಾಬ್ಲಮ್. ಬ್ಲೂ ರೇಸ್, ಈ ಬ್ಲೂ ರೇಸ್ ನಮ್ಮ ಕಣ್ಣೊಳಗೆ ಹೋದ್ರೆ ಲೆನ್ಸ್ ನ ಕ್ರಾಸ್ ಆಗ್ಬಿಡ್ಬೋದು. ಎಲ್ಲ ಬ್ಲೂ ರೇಸ್ ನ ಕಟ್ ಮಾಡ್ಲಿಕ್ಕೆ ಅದೆಲ್ಲ ಮಾಡಲ್ಲ. ಸೊ ಅದು ಮಿಕ್ಕಿದ ಅದು ಏನ್ ಬ್ಲೂ ರೇಸ್ ನಮ್ಮ ರೆಟಿನಾ ಮೇಲೆ ಹೋಗಿ ಅಫೆಕ್ಟ್ ಮಾಡುತ್ತೆ, ಅದು ಅಲ್ಲಿರುವಂತ ಒಂದು ನಮ್ಮ ವಿಜುವಲ್ ರಿಸೆಪ್ಟರ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಅದರಿಂದ ನಮಗೆ ದೃಷ್ಟಿ ಅಫೆಕ್ಟ್ ಆಗುತ್ತೆ. ಆಮೇಲೆ ಅದು ಪರ್ಮನೆಂಟ್. ಲಾಂಗ್ ಟರ್ಮ್ ನಾವು ಈ ಬ್ಲೂ ರೇಸ್ ನ ನಮಗೆ ನಾವು ನೋಡ್ತಾನೆ ಇದ್ರೆ ನಮ್ಮ ರೆಟಿನಾ ಮೇಲೆ ಡ್ಯಾಮೇಜಸ್ ಬರುತ್ತೆ. ಹಾಗಾದ್ರೆ ಡಾಕ್ಟರ್, ಈಗ ಕಣ್ಣಿನ ಪೊರೆ ಇದೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಕೆಲವರು, ಅಯ್ಯೋ ಕಣ್ ಕಾಣ್ತಾ ಇಲ್ಲ, ಏನ್ ಮಾಡೋದು, ಆಸ್ಪತ್ರೆಗೆ ಹೋದ್ರೇನು ದುಡ್ಡು ಖರ್ಚಾಗತ್ತೆ ಅನ್ನೋರು ಕೆಲವ್ರು ಇರ್ತಾರೆ. ಸೊ ತುಂಬಾ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಏನ್ ಪ್ರಾಬ್ಲಮ್ ಆಗುತ್ತೆ? ಕಣ್ಣಿನ ದೃಷ್ಟಿ ಹೋಗುವಂತ ಚಾನ್ಸಸ್ ಇರುತ್ತಾ? ಹೌದು, ಈಗ ತಾನೇ ನಾನು ಹೇಳಿದಾಗೆ ಪೊರೆ ನೀವೆಷ್ಟು ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರೋ ಅದು ಕಡೆಗೆ ಅದು ಬರ್ಸ್ಟ್ ಆಗಿ ಅದು ಹುಣ್ಣು ಮಾಡಿ ಆಮೇಲೆ ಅದನ್ನ ಗ್ಲೌಕೋಮಾ ರೂಪದಲ್ಲಿ ಅದು ಕಾಣಿಸ್ಕೊಂಡು ಅದು ನರಕ್ಕೆ ಅಫೆಕ್ಟ್ ಮಾಡುವಂತ ಚಾನ್ಸ್ ಇದೆ. ಸೊ ಆ ಸ್ಟೇಜಲ್ಲೂ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇನ್ನು ಅದು ಕಣ್ಣು ಉಳಿಸ್ಲಿಕ್ಕೆ, ದೃಷ್ಟಿ ಉಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ, ಈಗ ಕೈಯಲ್ಲೇನೋ ಒಂದ್ ಸ್ವಲ್ಪ ಗಾಯ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡಿದ್ರು ಕೆಲವೊಂದು ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಆ ಹುಣ್ಣು ಸರಿ ಆಗುತ್ತೆ. ಬಟ್ ಕಣ್ಣು ತುಂಬಾ ಸಾಫ್ಟ್ ಅಲ್ವಾ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ? ಈಗ ನೀವು ಇದಕ್ಕೂ ಮುಂಚೆ ಒಂದು ಪಾಯಿಂಟ್ ರೈಸ್ ಮಾಡಿದ್ರಿ. ನೀವು ಹೇಳಿದ್ದು ಅವ್ರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ದುಡ್ಡು ಖರ್ಚಾಗ್ತದೆ, ಹಾಗಾಗಿ ದೃಷ್ಟಿ ನನಗೆ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಅವ್ರ ಮನೆಯಲ್ಲಿ ಹೆದರ್ಕೊಂಡಿರೋವಂಥದ್ದು ಆ ಥರ ಸಂದರ್ಭ ಇವಾಗ ಬಹಳ ಕಮ್ಮಿ ಇದೆ. ಯಾಕೆ ಅಂದ್ರೆ ಈಗ ನಾವು ನೋಡಿ ನಮ್ಮ ಶಂಕರ ಐ ಹಾಸ್ಪಿಟಲ್ ನಾವು ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ NPCB ಗೌರ್ಮೆಂಟ್ ಅಲ್ಲೇ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ಎಷ್ಟೋ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ಅದನ್ನ ಎಲ್ಲರೂ ಅದನ್ನ ಫಾಲೋ ಮಾಡಬೇಕು. ಪ್ರೋಗ್ರಾಮ್ಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ನಾವು ಸಹಿತ ಎಷ್ಟೋ ಲಕ್ಷ, ಮೋರ್ ದೆನ್ 10 lakh 14 lakh ಸರ್ಜರೀಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ನಮ್ಮ ಶಂಕರಯ್ಯ ಹಾಸ್ಪಿಟಲ್ ಎಲ್ಲ ಬ್ರಾಂಚ್ಗಳನ್ನ ಸೇರಿಸಿ ನಾವು ಸುಮಾರು ಇವಾಗ 14 ಲಕ್ಷದ ಮೇಲೆ ಆಪರೇಷನ್ಗಳು ಮಾಡಿದ್ದೀವಿ. ಸೊ ಇಲ್ಲಿ ಆ ಥರ ಹೆದರುವಂಥದ್ದು ಏನೂ ಇಲ್ಲ. ಆಮೇಲೆ ಈ ನಡುವೆ ಎಷ್ಟೋ ಕಾರ್ಯಕ್ರಮಗಳು ನಾವು ಅವ್ರ ಹತ್ರಕ್ಕೆ ಹೋಗಿ ನಾವು ಚೆಕ್ ಮಾಡಿ ಬರ್ತಾ ಇದೆ. ಸೊ ಅವರಾಗೆ ಬರಬೇಕು ಅಂತಿಲ್ಲ, ನೀವೇ ಜನರ ಹತ್ರ ಪ್ರೋಗ್ರಾಮ್ಸ್ ಮಾಡಿ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಮಾಡ್ತಾ ಇದೀವಿ. ಕ್ಯಾಂಪ್ಸ್ ಮಾಡ್ತಾ ಇದ್ದೀರಾ? ಹೌದು.
ಪೆರಿಫರಿ ಅಂದರೆ ಇವಾಗ ಅಲ್ಲಿ ಹಳ್ಳಿಯಲ್ಲೇ ಮಾತ್ರನೇ ಅಲ್ಲ, ಎಲ್ಲ ಕಡೆ. ಈಗ ಒಂದು ಸ್ಕೂಲ್ಗೆ ಹೋಗಿ ಮಕ್ಕಳಲ್ಲೂ ನಾವು ಚೆಕ್ ಮಾಡಬೇಕು. ಈ ಥರ ಕಾರ್ಯಕ್ರಮಗಳನ್ನ ಸುಮಾರಾಗಿ ನಡೀತಾನೆ ಇದ್ದಾವೆ. ಈ ಥರದ್ದು ಮಾಡೋದ್ರಿಂದ ಈ ನಡುವೆ ನನಗನ್ನಿಸ್ದ ಪ್ರಕಾರ ಪ್ರಾಬ್ಲಮ್ ಇಲ್ಲ, ಅವೇರ್ನೆಸ್ ಇದೆ, ಬಂದಿದೆ. ಬಟ್ ಎಲ್ಲರಲ್ಲೂ ಇನ್ನೂ ಇಲ್ಲ. ಯಾಕೆಂದ್ರೆ ನಾವು ಈಗಲೂ ಮೆಚೂರ್ ಕ್ಯಾಟ್ರಾಕ್ಟ್ ನೋಡ್ತಾ ಇದೀವಿ. ಇಷ್ಟು ಅಡ್ವಾನ್ಸ್ಡ್ ಇದ್ರು, ಒಬ್ಬ ರೈತನ ಹತ್ರ ಮೊಬೈಲ್ ಇದ್ರೂ ಅವ್ನು ಪೊರೆ ಮೆಚೂರ್ ಕ್ಯಾಟ್ರಾಕ್ಟ್ ಆಗೋವರೆಗೂ ಹಾಗೆ ಇದಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಅನ್ಸೋದು ಒಂದು ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ರೆ ಇನ್ನೊಂದು ಕಣ್ಣಲ್ಲಿ ಅಷ್ಟು ಪೊರೆ ಡೆವಲಪ್ ಆದ್ರೂ ಅವರು ಬರ್ತಾ ಇಲ್ಲ. ಒಂದ್ ಕಣ್ಣು ಕಾಣ್ತಾ ಇದೆ ಅಲ್ಲ, ಏನಕ್ಕೆ ಅಂತ ಇದೆ. ಬಟ್ ಸ್ಕ್ರೀನಿಂಗ್ ಮಾಡಿದಾಗ ಅಲ್ಲಿ ಕ್ಯಾಂಪ್ಸ್ ಹಾಕಿದಾಗ ಬರ್ತಾರೆ, ಬಂದಾಗ ಅವ್ರಿಗೆ ರೆಕಗ್ನೈಸ್ ಮಾಡಿ ಅವ್ರನ್ನ ನಾವು ಕರ್ಕೊಂಡು ಬಂದು ಆ ಟೈಮ್ ಅಲ್ಲಾದ್ರೂ ಬಂದು ತೋರಿಸ್ಕೋತಾರಲ್ಲ, ಅದು ಒಳ್ಳೇದು. ಅದು ಒಂದು ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ನಾವು ಈ ಟರ್ಷರಿ ಸೆಟಪ್ ನ ಅಲ್ಲಿ ಇಲ್ಲದೆ ಇರೋ ಕಾರಣ ಅವ್ರ ಭವಿಷ್ಯ ಅವ್ರ ಕೆಲ್ಸಗಳನ್ನ ಬಿಟ್ಟು ದೂರ ಬರಬೇಕು, ನೋಡ್ಸ್ಕೊಳ್ಬೇಕು, ಆಪರೇಷನ್ ಮಾಡಿಸ್ಕೋಬೇಕು, ಆಮೇಲೆ ಮತ್ತೆ ಒಂದು ಅಷ್ಟು ದಿನ ನಾವು ಏನು ಕೆಲಸ ಮಾಡ್ಲಿಕ್ಕಾಗಲ್ಲ ಇರುವಂತ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಅವರು ಒಂದು ಈ ಹಾರ್ವೆಸ್ಟಿಂಗು ಅದೆಲ್ಲ ಸೀಸನ್ ಮುಗಿದ ನಂತರ ಫ್ರೀ ಇದ್ದಾಗ 1 ತಿಂಗಳು 2 ತಿಂಗಳು ಆವಾಗ ಅವ್ರು ಮಾಡಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ. ಮತ್ತೆ ಅದರಲ್ಲಿ ಯಾವುದೋ ಕಾರಣಕ್ಕೆ ಅವ್ರಿಗೆ ಆಗದೆ ಇದ್ದಾಗ ಬರಲ್ಲ. ಸೊ ಅದು ಹಾಗೆ ಪೊರೆ ಜಾಸ್ತಿ ಆಗ್ತಾ ಹೋಗಿರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಡಯಾಗ್ನೋಸಿಸ್ ಯಾವ ರೀತಿಯಾಗಿರುತ್ತೆ? ಅದಾದ್ಮೇಲೆ ಟ್ರೀಟ್ಮೆಂಟ್ ಹೇಗಿರುತ್ತೆ? ಡಯಾಗ್ನೋಸಿಸ್ನ ಮಾಡಬೇಕು ಅಂದರೆ ನಾವು ಫಸ್ಟ್ ದೃಷ್ಟಿ ಎಲ್ಲ ಚೆಕ್ ಮಾಡಿದ ನಂತರ ಒಂದು ಸ್ಲಿಟ್ ಲ್ಯಾಂಪ್ ಅಂತ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇರುತ್ತೆ OPD ಯಲ್ಲಿ. ಆ ಇನ್ಸ್ಟ್ರೂಮೆಂಟಲ್ಲಿ ನಾವು ಕಣ್ಣನ್ನು ನೋಡಿಬಿಟ್ಟು ನಂತರ ಡ್ರಾಪ್ಸು ಹಾಕಿ ಒಳಗಡೆ ಪರಿಶೀಲನೆ ಮಾಡ್ತೀವಿ. ಡ್ರಾಪ್ಸ್ ಹಾಕೋದು ಅಂದರೆ ಡ್ರಾಪ್ಸ್ ಹಾಕಿ ಡೈಲೈಟ್ ಅಂತ ಹೇಳ್ತೀವಿ. ಪ್ಯೂಪಿಲ್ ಅಂತ ಏನು ನಾವು ಬ್ರೌನ್ ಕಲರ್ ನೀವು ನೋಡ್ತಾ ಇದ್ರಲ್ಲ, ಅದು ಪ್ಯೂಪಿಲ್ ಅಲ್ಲಿ ಸೆಂಟ್ರಲ್ ಇರೋದು ಪ್ಯೂಪಿಲ್ ಅಂತ. ಅದನ್ನ ನಾವು ಡ್ರಾಪ್ಸ್ ಹಾಕಿ ಸ್ವಲ್ಪ ದೊಡ್ಡದು ಮಾಡಿ ಒಳಗಡೆ ಪರಿಶೀಲನೆ ಮಾಡಲಿಕ್ಕೆ ನಾವು ಮತ್ತೆ ಅವ್ರನ್ನ ನೋಡ್ಬಿಟ್ಟು ಲೆನ್ಸ್ದು ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಆ ರೀತಿ ನಾವು ಕ್ಯಾಟ್ರಾಕ್ಟ್ ಎಷ್ಟಿದೆ ಅಂತ ನೋಡ್ಬಿಟ್ಟು, ದೃಷ್ಟಿ ಎಷ್ಟು ಎಫೆಕ್ಟ್ ಆಗಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ಏನ್ ಮಾಡಬೇಕು ಅಂತ ಸಲಹೆ ಕೊಡ್ತೀವಿ. ಓಕೆ, ಹಾಗಿದ್ರೆ ಕಣ್ಣಿನ ಪೊರೆ ಬಂತು ಅಂತ ಹೇಳಿದ್ರೆ ಆಪರೇಷನ್ ಒಂದೇ ಪರಿಹಾರನಾ? ಹೌದು. ಇಲ್ಲಿವರೆಗೂ ಈ ಪೊರೆ ಅನ್ನೋ ಪ್ರಾಬ್ಲಮ್ಗೆ ಈ ಟ್ಯಾಬ್ಲೆಟ್ ಆಗಲಿ ಮೆಡಿಸಿನ್ಸ್ ಯಾವುದೇ ಆಗಲಿ ಹೆಲ್ಪ್ ಆಗಲ್ಲ. ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದಂದ್ರೆ, ಈಗ ವಯಸ್ಸಿಗೆ ಬಂದಿರೋಂಥ ಪೊರೆ ಅದು ಕಮ್ಮಿ ಆಗಬೇಕು ಅಥವಾ ಅದು ರಿವರ್ಸ್ ಆಗಬೇಕು ಅಂದರೆ ವಯಸ್ಸು ರಿವರ್ಸ್ ಆಗಬೇಕು, ಆವಾಗ ಅದು ರಿವರ್ಸ್ ಆಗುತ್ತೆ. ಆ ಥರ ಮೆಡಿಸಿನ್ ಏನಾದ್ರು ಇದ್ರೆ ನನಗೂ ಕೊಡಿ. ಸೊ ವಯಸ್ಸು ರಿವರ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಯಾವುದೇ ರೀತಿಯಿಂದ ರಿವರ್ಸ್ ಆಗೋದಿಲ್ಲ, ಆಗಲ್ಲ. ಇದನ್ನ ನಾವು ಆಪರೇಷನ್ ಮಾಡಿಬಿಟ್ಟೆ ತೆಗ್ಬಿಟ್ಟು ಒಂದು ಲೆನ್ಸ್ ಆರ್ಟಿಫಿಷಿಯಲ್ ಅಂದ್ರೆ ಒಂದು ಪೊರೆ ತರ ಇರುತ್ತೆ, ಅದನ್ನ ತೆಗಿತೀರಾ? ಲೆನ್ಸ್ ಮೆಟೀರಿಯಲ್ ಒಂದು ಮಟೀರಿಯಲ್ ತರ ಇರುತ್ತೆ, ಮ್ಯಾಟರ್ ಅದು ಒಂದು ಕವರ್ ಅಲ್ಲಿ ಇರುತ್ತೆ. ಲೆನ್ಸು ಒಂದು ಕವರ್ ಅಲ್ಲಿ ಇರುತ್ತೆ. ನಾವು ಆ ಕವರ್ ಅಲ್ಲಿ ಮುಂದ್ಗಡೆ ಇರುವಂತ ಕವರ್ನ ಓಪನ್ ಮಾಡಿ ಆ ಲೆನ್ಸ್ ನ ತೆಗೆದು ಅದೇ ಜಾಗದಲ್ಲಿ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಲೆನ್ಸ್ ನ ಕೂಡಿಸ್ಬಿಟ್ಟು ಇದು ಆಪರೇಷನ್. ಓಕೆ, ಯೂಶಲಿ ವಯಸ್ಸಾದವ್ರಿಗೆ ಕಣ್ಣಿನ ಆಪರೇಷನ್ ಆಯ್ತಂತೆ ಅಂತ ಹೇಳ್ತಾರಲ್ಲ, ಸೊ ಅದು ಆಪರೇಷನ್ ಇದೇನಾ? ಅಂದ್ರೆ ಕ್ಯಾಟ್ರಾಕ್ಟ್ ಆಪರೇಷನ್ ಜನರಲ್ ಆಗಿ ಸಾಮಾನ್ಯವಾಗಿ ಕಣ್ಣಿನ ಆಪರೇಷನ್ ಅಂದ್ರೆ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿರೋದು ಒಂದೇ ಪೊರೆ ಆಪರೇಷನ್. ಹೌದು. ಬಟ್ ನಾನ್ ಹೇಳೋದು ಕಣ್ಣಿನಲ್ಲಿ ಮಾಡುವಂತ ಆಪರೇಷನ್ ಬಹಳಷ್ಟು ಇದಾವೆ. ಗೊತ್ತಿರೋಂಥದ್ದು ಕಣ್ಣಿನ ಆಪರೇಷನ್ ಆಯ್ತಂತೆ ಅಂದ್ರೆ ಬರೀ ಹಳ್ಳಿ ಅಲ್ಲ, ನೀವು ಸಿಟಿಯಲ್ಲಿ ತಗೊಂಡ್ರು ಕಣ್ಣಿನ ಆಪರೇಷನ್ ಮಾಡಿಸ್ಕೊಳಕ್ ಹೋಗ್ತಾ ಇದೀನಿ ಅಂದ್ರೆ ಅಷ್ಟುವರೆಗೂ ಅವೇರ್ನೆಸ್ ಬಂದಿದೆ. ಅದು ಒಂಥರ ನಮ್ಗೆ ಗುಡ್ ಅಂತ ಅನ್ಸುತ್ತೆ. ಅವೇರ್ನೆಸ್ ಇದೆ, ಜನಕ್ಕೆ ಗೊತ್ತಿದೆ ಏನು ಪೊರೆ ಅನ್ನೋದು. ಇದರಲ್ಲಿ ಟೈಪ್ಸ್ ಇದೆಯಾ ಸರ್ ಪೊರೆಯಲ್ಲಿ? ಹೌದು, ಇದರಲ್ಲಿ ಈಗ ಅದು ಎಷ್ಟು ಸಿವಿಯರಿಟಿ ಅಂತ ನೀವು ನೋಡ್ಲಿಕ್ಕೆ ಹೋದ್ರೆ ನಾವು ಇಮ್ಮೆಚೂರ್ ಅಂಡ್ ಮೆಚೂರ್ ಅಂತ ಹೇಳ್ತೀವಿ. ಆ ಥರ ಇಮ್ಮೆಚೂರ್ ಕ್ಯಾಟ್ರಾಕ್ಟ್, ಮೆಚೂರ್ ಕ್ಯಾಟ್ರಾಕ್ಟ್. ಇನ್ನು ಬಂದ್ಬಿಟ್ಟು ಅದರದ್ದು ಸ್ಟ್ರಕ್ಚರ್ ಮೇಲೆ ನಾವು ಕ್ಯಾಟ್ರಾಕ್ಟ್ನ ಡಿಫೈನ್ ಮಾಡಬೇಕು ಅಂದರೆ ಆ ಲೆನ್ಸ್ನ ನಾನು ಹೇಳಿದ ಪ್ರಕಾರ ಅದಕ್ಕೆ ಸೆಂಟ್ರಲ್ ಪೋರ್ಷನ್ ಒಂದು, ಅದಕ್ಕೆ ಸುತ್ತಲೂ ಇರೋ ಒಂದು ಪೋರ್ಷನ್ನು ಡಿವೈಡ್ ಮಾಡ್ಕೊಳ್ತೀವಿ. ಆ ಸೆಂಟ್ರಲ್ ಪೋರ್ಷನ್ನಲ್ಲಿ ಮಾತ್ರನೇ ಕ್ಯಾಟ್ರಾಕ್ಟ್ ಆಗುವಂಥದಕ್ಕೆ ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅದ್ರ ಸುತ್ತಲೂ
ಕ್ಯಾಟ್ರಾಕ್ಟ್ ಆಗೋದು ಪೋರ್ಷನ್ಗೆ ನಾವು ಕಾರ್ಟಿಕಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಇನ್ನ ಒಂದು ಇದೆ, ಅದು ಲೆನ್ಸ್ ಸೆಂಟ್ರಲ್ಲಿ ಹಿಂದಿನ ಭಾಗದಲ್ಲಿ, ಲೆನ್ಸ್ನ ಹಿಂದಿನ ಭಾಗದಲ್ಲಿ ಎಕ್ಸಾಕ್ಟ್ ಸೆಂಟ್ರಲ್ಲಿ ಡೆವಲಪ್ ಆಗಿಬಿಡುತ್ತೆ. ಬೇರೆ ಎಲ್ಲೂ ಲೆನ್ಸಲ್ಲಿ ಒಪಾಸಿಟಿ ಅಂದರೆ ಈ ವೈಟ್ನೆಸ್ ಡೆವಲಪ್ ಆಗಿರಲ್ಲ, ಕ್ಲಿಯರ್ ಇರುತ್ತೆ. ಬರೀ ಅಲ್ಲಿ ಮಾತ್ರ ಸೆಂಟ್ರಲ್ಲಿ ಹಿಂದ್ಗಡೆ ಮಾತ್ರನೇ ಇರುತ್ತೆ. ನಾವು ದೃಷ್ಟಿ ನೋಡೋದು ಅಲ್ಲಿಂದನೇ ನೋಡೋದು. ನಾವು ಒಂದು 2 ಮಿಲಿಮೀಟರ್ ಜಾಗದಿಂದನೇ ನಾವು ನೋಡೋದು. ಅದು ಎಷ್ಟೇ ಒಂದು ಸೆಂಟಿಮೀಟರ್ ನಮಗೆ ಈ ಬ್ರೌನ್ ಕಲರ್ ನಿಮಗೆ ಕಾಣ್ತಾ ಇದೆಯೋ ಅದಷ್ಟು ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೆಂಟ್ರಲಿಂದ ಮಾತ್ರನೇ ಮನುಷ್ಯ ನೋಡೋದು. ಸೊ ಆ ಭಾಗದಲ್ಲಿ ಮಾತ್ರನೇ ಕ್ಯಾಟ್ರಾಕ್ಟ್ ಆಗ್ತವೆ. ಅದು ಒಂಥರ ಅದೊಂದು ಟೈಪ್ ಆಫ್ ಕ್ಯಾಟ್ರಾಕ್ಟ್. ಅದಕ್ಕೆ ನಾವು ಪೋಸ್ಟೀರಿಯರ್ ಸಬ್ ಕ್ಯಾಪ್ಸುಲರ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಅದು ಸುಮಾರು ಸರಿ ಈ ನಾವು ಹೇಳಿದ್ವಲ್ಲ 40 ವರ್ಷ 50 ವರ್ಷ ಮುಂಚೆನೂ ಬರುತ್ತೆ ಕ್ಯಾಟ್ರಾಕ್ಟ್ ಅಂತ. ಅವ್ರಿಗೆ ಸುಮಾರು ಸರಿ ಈ ಥರ ಕ್ಯಾಟ್ರಾಕ್ಟ್ ಬರುತ್ತೆ. ಓಕೆ, ಹಾಗಾದ್ರೆ ಟೈಪ್ಸ್ ಆಫ್ ಕ್ಯಾಟ್ರಾಕ್ಟ್ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಹೇಗೆ? ನೀವೀಗ ಆಪರೇಷನ್ ಒಂದೇ ಪರಿಹಾರ ಅಂತ ಹೇಳಿದ್ರಿ. ಎಲ್ಲಾ ಕ್ಯಾಟ್ರಾಕ್ಟ್ಗೂ ಆಪರೇಷನ್ ಆನ್ಸರ್. ಓಕೆ, ಸೊ ಆಪರೇಷನ್ ಮಾಡ್ಬೇಕಾದ್ರೆ ಪ್ರೊಸೀಜರ್ ಏನಾದರೂ ಚೇಂಜ್ ಇರುತ್ತೆ ಟೈಪ್ಸ್ ಆಫ್ ಕ್ಯಾಟ್ರಾಕ್ಟ್ ಎಲ್ಲ, ಅಥವಾ ಸೇಮ್ ಇರುತ್ತೆ? ಕ್ಯಾಟ್ರಾಕ್ಟ್ ಸರ್ಜಿಕಲ್ ಪ್ರೊಸೀಜರ್ ಒಂದೇ ಇರುತ್ತೆ. ಅದರಲ್ಲಿ ಈ ಸೆಕೆಂಡ್ ಟೈಪ್ ನಾನು ಲಾಸ್ಟ್ ಟೈಪ್ ಯಾವುದು ಹಿಂದ್ಗಡೆ ಒಂದು ಚಿಕ್ಕದಾಗಿ ಬರುತ್ತೆ ಅಂತ ಹೇಳೋದು, ಅದರಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಸ್ ರೇಟ್ ಜಾಸ್ತಿ ಇರ್ತದೆ. ಅದಕ್ಕೆ ತಕ್ಕಂತೆ ನಾವು ಆಪರೇಷನ್ ಮಾಡಿ ಲೆನ್ಸ್ ಕೂಡಿಸ್ಬಿಟ್ಟು ಆಪರೇಷನ್ ಮಾಡೋದು. ಕಾಂಪ್ಲಿಕೇಶನ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈಗ ಕೆಲವೊಬ್ರು ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅಂತ ಏನು ಹೇಳ್ತಾ ಇದ್ದೆ, ಅದರಲ್ಲಿ ಅದು ಹಾರ್ಡ್ ಆಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ರೆ ಅದು ವಯಸ್ಸಾಗ್ತಾ ಅದು ಹಾರ್ಡ್ ಆಗ್ತಾ ಹೋಗುತ್ತೆ. ಎಷ್ಟು ಕಲ್ ಥರ ಆಗ್ಬಿಡ್ತದೆ. ಅದು ಗ್ರೇಡ್ನ ನಾವು ಹೈ ಗ್ರೇಡ್ ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್ ಅಂತ ಏನು ಹೇಳ್ತೀವಿ, ಅದು ಬ್ರೌನ್ ಕಲರ್. ಇನ್ನೂ ಅದಕ್ಕಿಂತ ನೆಕ್ಸ್ಟ್ ಸ್ಟೇಜ್ ಅಂದರೆ ಬ್ಲ್ಯಾಕ್ ಕಲರ್ ಕ್ಯಾಟ್ರಾಕ್ಟ್, ಕಲ್ ಥರ ಇರುತ್ತೆ. ಸೊ ಅದನ್ನು ನಾವು ತೆಗಿಲಿಕ್ಕೆ ಹೋದಾಗ ಮಷೀನ್ ಯೂಸ್ ಮಾಡಲಿ ಅಥವಾ ಕೈಯಲ್ಲಿ ಮ್ಯಾನ್ಯುವಲ್ ಆಪರೇಷನ್ ಮಾಡಿದ್ರೆ ರಿಸ್ಕ್ಸ್ ಜಾಸ್ತಿ ಇರುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಈಗ ಆಪರೇಷನ್ ಆಯಿತು ಡಾಕ್ಟರ್, ಆಪರೇಷನ್ ಆದಮೇಲೆ ಅವ್ರು ಎಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ? ಖಂಡಿತ ಕೇರ್ಫುಲ್ ಆಗಿರಬೇಕು. ಈಗ ಆಪರೇಷನ್ ಮುಂಚೆ ಥರನೇ ಇರಲಿಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಆಪರೇಷನ್ ಮಾಡಿ ಆದಮೇಲೆ ಕೆಲವೊಂದು ನಾವು ಕಂಟ್ರೋಲ್ ಮಾಡಬೇಕು, ಆಮೇಲೆ ಕೇರ್ ತೊಗೊಳ್ಬೇಕಾಗ್ತದೆ. ಇವಾಗ ಮಷೀನಲ್ಲಿ ಆಪರೇಷನ್ ಮಾಡಿದ ನಂತರ ನಿಮಗೆ ಎಲ್ಲೂ ಕಟ್ಟು ಕಾಣೋದಿಲ್ಲ, ನಿಮಗೆ ಎಲ್ಲೂ ರಕ್ತನೂ ಕಾಣೋದಿಲ್ಲ. ಆ ಥರದ್ದು ಏನು ಮಷೀನ್ ಏನು ಆಪರೇಷನ್ ನಾವು ಮಾಡ್ತೀವೋ ಅದು ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡಿ ಮಾಡೋದು. ಈಗ ಸುಮಾರೆಲ್ಲ ಜನ ನಮಗೆ ಬಂದು ಕೇಳ್ತಾರೆ ಲೇಸರ್ ಆಪರೇಷನ್ ಅಂತ. ಲೇಸರ್ ಆಪರೇಷನ್ ಅಲ್ಲ, ಪ್ರಪಂಚದಲ್ಲಿ ಎಲ್ಲೂ ಲೇಸರಿಂದ ಕ್ಯಾಟ್ರಾಕ್ಟ್ನ ತೆಗಿಯಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದರೆ ಕಣ್ಣು ತೋರಿಸ್ಕೊಳಕ್ಕೆ ಬಂದಾಗ ಏನೇ ನಾವು ಟ್ರೀಟ್ಮೆಂಟ್ ಜನಕ್ಕೆ ಹೇಳಕ್ಕೆ ಹೋದ್ರೂ ಅದೆಲ್ಲ ಆದಮೇಲೆ ಅವ್ರು ಕೇಳೋದು ಒಂದೇ ಪ್ರಶ್ನೆ, ಲೇಸರ್ ಟ್ರೀಟ್ಮೆಂಟ್ ಇದೆಯಾ ಇದಕ್ಕೆ ಅಂತ. ಅಂದರೆ ಯಾಕೆ ಆ ಥರ ಕೇಳ್ತಾರೆ ಅವರಿಗೆ? ಅದು ಬಹುಶಃ ಅವರಿಗೆ ಈ ಮೀಡಿಯಾದಲ್ಲಿ ಅವರು ನೋಡ್ತಾರೆ. ಇಲ್ಲಿ ಎಲ್ಲಿ ನೋಡಿದ್ರು ನೀವು ಲೇಸರು ಅಂತ ಸರ್ಜರಿ ಅಂತ ನೋಡಿರ್ತಾರೆ. ಸೊ ಇದಕ್ಕೂ ಒಂದು ಏನೋ ಒಂದು ಲೇಸರ್ ಇರ್ಬೋದಾ ಅಂತ ಅವ್ರು ಇಗ್ನೋರೆನ್ಸ್, ಅವ್ರಿಗೊಂದು ಕುತೂಹಲ, ಲೇಸರ್ ಲೇಟೆಸ್ಟ್ ಏನೋ ಒಂದು ಆಗುತ್ತೆ. ಬಟ್ ಲೇಸರ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಲೇಸರ್ ಅನ್ನೋದು ಲೈಟ್ ಇಂದ ಸುಡುವಂತ ಒಂದು ಟ್ರೀಟ್ಮೆಂಟ್ ಅಂತ ಅದು ಇನ್ಸ್ಟ್ರೂಮೆಂಟೇ ಲೈಟ್ ಅದರಿಂದ ಸುಡುತ್ತೆ. ನೀವು ನೋಡಿರ್ಬೇಕು, ಸಾಕಷ್ಟು ಚಲನಚಿತ್ರಗಳಲ್ಲಿ ನೋಡಿರ್ತೀರ, ಲೇಸರ್ನ ತಗೊಂಡು ಹೀಗೆ ಕಟ್ ಮಾಡ್ತಾ ಇರ್ತಾರೆ ಲೈಟ್. ಸೊ ಅದು ಲೇಸರ್ ಲೈಟ್. ಓಕೆ, ಆದ್ರಿಂದ ನಾವು ಕ್ಯಾಟ್ರಾಕ್ಟ್ನ ಆಪರೇಷನ್ ಮಾಡೋದಕ್ಕೆ ಅದನ್ನ ಎಲ್ಲೋ ಕೆಲವೊಬ್ರು ಓದಿರ್ಬೋದೇನೋ, ಲೇಸರ್ ಅಸಿಸ್ಟೆಡ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಎಲ್ಲೋ ನೋಡಿರ್ತಾರೆ. ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡೋ ಪ್ರೊಸೀಜರಲ್ಲಿ ಒಂದೇ ಒಂದು ಸ್ಟೆಪ್, ಅದು ಒಂದು ನಾ ಹೇಳ್ದನಲ್ಲ, ಕ್ಯಾಟ್ರಾಕ್ಟ್ ಒಂದು ಬ್ಯಾಗಲ್ಲಿ ಇರುತ್ತೆ, ಒಂದು ಕವರಲ್ಲಿ ಇರುತ್ತೆ, ಮುಂದ್ಗಡೆ ಇರೋ ಕವರ್ ತೆಗಿತೀವಿ ಅಂತ. ಆ ಕವರ್ನ ನಾವು ಒಂದು ಇನ್ಸ್ಟ್ರೂಮೆಂಟಿಂದ ಕಟ್ ಮಾಡ್ತೀವಿ. ಆಮೇಲೆ ಮಷಿನ್ ಯೂಸ್ ಮಾಡಿಬಿಟ್ಟು ಲೆನ್ಸ್ನ ಒಳಗಡೆ ಇರೋ ಲೆನ್ಸ್ನ ತೆಗಿತೀವಿ. ಈ ಲೇಸರು ಆ ಕವರ್ನ ಏನು ಕಟ್ ಮಾಡೋದಿರುತ್ತಲ್ಲ ಅದು ಲೇಸರ್ ಮಾಡುತ್ತೆ ಅಷ್ಟೇ. ಬಟ್ ನಾವು ಕೈಯಲ್ಲೇ ಮತ್ತೆ ಅದು ಕಟ್ ಮಾಡಾದ್ಮೇಲೆ ಕೈಯಲ್ಲೇ ತೆಗಿಬೇಕು ನಾವು ಅದನ್ನ ಕವರ್ನ. ಅದೇನದು ಕರಗೋಗಲ್ಲ ಅಲ್ಲಿ. ಸೊ ಲೇಸರ್ ಇಂದ ಪೊರೆ ಆಪರೇಷನ್ ಇಲ್ಲ.
ಸೊ ಅದು ಒಂದು ರೀತಿ ತಪ್ಪು ಕಲ್ಪನೆ ಅಂತ ಹೇಳ್ಬೋದು, ಜನರಲ್ಲಿರುವಂತಹ ಮಿಸ್ಕನ್ಸೆಪ್ಷನ್ ಅಂತ. ಮಿಸ್ಕನ್ಸೆಪ್ಷನ್. ಡಾಕ್ಟರ್, ಹಾಗಿದ್ರೆ ಆಪರೇಷನ್ ಆದ್ಮೇಲೆ ಇನ್ಸ್ಟ್ರಕ್ಷನ್ ಕೊಡ್ತೀರಲ್ಲ, ಜಾಸ್ತಿ ಹೋಗ್ಬಾರ್ದು, ಹೊಗೆ ಇರಬಾರ್ದು, ಧೂಳಿಗೆ ಹೋಗ್ಬಾರ್ದು ಅಂತ. ಸೊ ಎಷ್ಟು ದಿನ ಕೇರ್ಫುಲ್ ಆಗಿರ್ಬೇಕು? ಈಗ ಕ್ಯಾಟ್ರಾಕ್ಟ್ ಆಪರೇಷನ್ ಆದ್ಮೇಲೆ ಯಾವುದೇ ಆಪರೇಷನ್ ತಗೊಳ್ಳಿ, ನಾವು ಜಾಗರೂಕತೆಯಿಂದ ಇರಬೇಕು. ಏನ್ರಿಂದ ಇನ್ಫೆಕ್ಷನ್ ಬರಬಾರ್ದು. ಯಾಕಂದ್ರೆ ಈಗ ನಾವು ಒಂದು ಆಪರೇಷನ್ ಕಟ್ ಮಾಡಿರ್ತೀವಿ, ಕಟ್ ಮಾಡಿದ್ಮೇಲೆ ದೇರ್ ಇಸ್ ಅ ಚಾನ್ಸ್ ಆರ್ ರಿಸ್ಕ್ ಫಾರ್ ಇನ್ಫೆಕ್ಷನ್. ಸೊ ಈ ಇನ್ಫೆಕ್ಷನ್ ಯಾವ ಇದರಿಂದ ಬರುತ್ತೆ? ಒಂದು ಬ್ಯಾಡ್ ಏರ್ ಅಂದ್ರೆ ಒಂದು ಗಾಳಿ, ಅಲ್ಲಿ ಅದರಲ್ಲಿ ಇನ್ಫೆಕ್ಷನ್ ಇರ್ಬೋದು, ಅದರಿಂದ ಬರ್ಬೋದು. ಅಥವಾ ಈ ನೀರಿಂದ ಇನ್ಫೆಕ್ಷನ್ ಬರ್ಬೋದು, ಅದು ಧೂಳು, ಆ ಥರದ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ನಾವು ಅದಕ್ಕೋಸ್ಕರ ಸ್ನಾನ ಮಾಡೋದನ್ನ ಅದು ಒಂದು ಡೌಟ್ ಇರುತ್ತೆ, ಆಪರೇಷನ್ ಆದ್ಮೇಲೆ ತಲೆ ಸ್ನಾನ ಮಾಡಬಹುದಾ ಅಂತ ತುಂಬಾ ಜನ ಕೇಳ್ತಾರೆ. ಮುಖಕ್ಕೆ ನೀರ್ ಬೀಳ್ಬೋದಾ, ಬೀಳ್ದಿರೋ ತರ ನೋಡ್ಕೋಬೇಕಾ, ತುಂಬಾ ಡೌಟ್ಸ್ ಇರುತ್ತೆ. ಹೌದು, ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸ್ ನಾವು ಪೊರೆ ಆಪರೇಷನ್ ಆದ್ಮೇಲೆ ಮತ್ತೆ ಮಿಕ್ಕಿದ ಆಪರೇಷನ್ ಆದ್ಮೇಲೆ ಕೊಡುವಂಥದ್ದು. ಇದರಲ್ಲಿ ಏನಾಗುತ್ತೆ, ನಾ ಹೇಳಿದಾಗೆ ಈ ಮೇಜರ್ಲಿ ಪೆಟ್ ಬೀಳುವಂಥದ್ದಾಗ್ಲಿ, ಈ ನೀರು ಬೀಳುವಂಥದ್ದಾಗ್ಲಿ, ಧೂಳು ಬೀಳುವಂಥದ್ದು, ಹೊಗೆ ಕಣ್ಣಿಗೆ ಹೋಗುವಂಥದ್ದು. ಹೊಗೆ ಹೋದ್ರೆ ಏನಾಗ್ತದೆ, ಅದರಲ್ಲಿ ಇರಿಟೆಂಟ್ಸ್ ಇರುತ್ತೆ. ಆ ಇರಿಟೇಷನ್ ಇಂದ ಏನಾಗುತ್ತೆ, ಹುಣ್ಣಾಗುತ್ತೆ. ಆಲ್ರೆಡಿ ಆಪರೇಷನ್ ಆದ್ಮೇಲೆ ಒಂದು ಸ್ವಲ್ಪ ಹುಣ್ಣಿರುತ್ತೆ, ಅದಕ್ಕೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಇದು ಇನ್ನೂ ಹುಣ್ಣು ಮಾಡಿದ್ರೆ ರಿಸ್ಕ್ ಆಫ್ ಮತ್ತೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಹೊಗೆದ್ನೆಲ್ಲ ನೀವು ಬಿಟ್ಕೋಬೇಡಿ, ಅದಕ್ಕೊಂದು ಅಡ್ಡ ಕನ್ನಡಕ ಹಾಕೊಂಡು ಇರ್ರಿ ಅಂತ ಒಂದು ಪ್ರೊಟೆಕ್ಟಿವ್ ಗ್ಲಾಸಸ್ ಕೊಡ್ತೀವಿ. ಎಷ್ಟು ದಿನ ಕೇರ್ಫುಲ್ ಆಗಿ ಈ ಮಷಿನ್ ಅಂದ್ರೆ ಅಲ್ಟ್ರಾಸೌಂಡ್ ನಾವು ಫೇಕೋ ಎಮಲ್ಸಿಫಿಕೇಶನ್ ಅಂತ ಕರೆಯೋದು. ಈ ಫೇಕೋ ಎಮಲ್ಸಿಫಿಕೇಶನ್ ಸರ್ಜರಿಯಲ್ಲಿ 2 ವಾರದವರೆಗೂ ನಾವು ಈ ರೆಸ್ಟ್ರಿಕ್ಷನ್ ನ ಫಾಲೋ ಮಾಡಿ ಅಂತ ಹೇಳ್ತೀವಿ. ಹಾಗಂತೇಳಿ ಅದಾದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ನೀವು ಆಪರೇಷನ್ ಮಾಡಿಸ್ಕೊಂಡ್ರು ಮಾಡಿಸ್ಕೊಳ್ದೇ ಇದ್ರು ಕೇರ್ ಅನ್ನೋದನ್ನ ತಗೊಳ್ಳೇಬೇಕು. ಆ ಧೂಳು ಬೀಳೋದು, ಅದರಲ್ಲಿ ಹೊಗೆ ಬೀಳಿಸ್ಕೊಳ್ಳೋದು, ಇನ್ಯಾವುದೋ ಟ್ಯಾಪ್ ವಾಟ್ರು, ಗಲೀಜ್ ನೀರು ಇರುತ್ತೆ, ಅದ್ರೊಳಗೆ ಹೋಗಿ ಮುಳುಗ್ಬಿಡೋದು, ಎದೊಳೋದು, ಈ ಥರದನ್ನೆಲ್ಲ ಮಾಡಿದ್ರೆ ಸಹಜವಾಗಿ ಇನ್ಫೆಕ್ಷನ್ ಚಾನ್ಸಸ್ಸು, ಇಂಜುರಿ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ. ಆಮೇಲೆ ಅದರಿಂದ ಬರುವಂಥ ಹುಣ್ಣು ಜಾಸ್ತಿ ಆಗುತ್ತೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಿ. ಓಕೆ, ಹಾಗಾದ್ರೆ ತಲೆ ಸ್ನಾನ ಮಾಡ್ಬೋದು ಡಾಕ್ಟರ್? ತಲೆ ಸ್ನಾನ ಮಾಡಿದ್ರೆ ಕಣ್ಣಲ್ಲಿ ನೀರು ಬೀಳಲ್ಲ ಅನ್ನೋದಾದ್ರೆ ಮಾಡ್ಬೋದು. ಸೊ ಆಪರೇಷನ್ ಆದ 2 ದಿನಕ್ಕೆ ಕೆಲವರು ಹೇಳ್ತಾರೆ ನಮ್ಗೆ ಇರಿಟೇಷನ್ ಆಗುತ್ತೆ, ತಲೆ ಸ್ನಾನ ಮಾಡದೆ ಒರೆಸ್ಕೊಳ್ಬಹುದು. ಓಕೆ, ಕಣ್ಣಲ್ಲಿ ನೀರು ನೀವು ಸ್ನಾನ ಮಾಡ್ಬೇಕಾದ್ರೆ, ತಲೆ ಸ್ನಾನ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬೀಳದೆ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅವ್ರಿಗೆ ಒಂದು ಟವಲ್ ತಗೊಂಡು ಬಿಸಿನೀರಲ್ಲಿ ಅದ್ದಿ ಹಿಂಡ್ಬಿಟ್ಟು ಒರೆಸ್ಕೋಬಹುದು. ಮುಖನೂ ಒರೆಸ್ಕೋಬಹುದು, ತಲೆನೂ ಒರೆಸ್ಕೋಬಹುದು. ಆಮೇಲೆ ಅದು ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಒಂದು ಇರ್ತದೆ, ಅದನ್ನ ಹಾಕೊಂಡಿರ್ತಾರೆ, ಅದನ್ನ ಹಾಕೊಂಡು ಶೇವಿಂಗು ಮಾಡ್ಕೊಳ್ಬಹುದು. ಬಟ್ ಆಮೇಲೆ ಒರೆಸ್ಕೊಳ್ಬೇಕಷ್ಟೆ, ಒಟ್ಟಿನಲ್ಲಿ ನೀರು ಬೀಳೋ ಹಾಗಿಲ್ಲ. ಓಕೆ ಡಾಕ್ಟರ್, ಈಗ ಆಪರೇಷನ್ ಆದ್ಮೇಲೆ ಸ್ನಾನ ಮಾಡಬಹುದಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಕಾಮನ್ ಆಗಿ ಜನರಿಗಿರುವಂತ ಕ್ವೆಶ್ಚನ್ಸ್. ಈಗ ಕಣ್ಣಿನ ಕೆಳಭಾಗ ಆದ್ರೆ ಹೇಗೂ ಮ್ಯಾನೇಜ್ ಮಾಡಬಹುದು, ಬಿಕಾಸ್ ಕಣ್ಣಿನ ಮೇಲೆ ಅಂತ ಬಂದಾಗ ನಮ್ಗೆ ಯೂಶಲಿ ತಲೆ ಬರುತ್ತೆ. ಹೆಂಗಸರಾದ್ರೂ ಒಂದ್ 2 ದಿನ ತಲೆ ಸ್ನಾನ ಮಾಡದೇ ಇರ್ಬೋದು, ಬಿಕಾಸ್ ಲಾಂಗ್ ಹೇರ್ ಇರೋದ್ರಿಂದಾಗಿ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಇದ್ ಮಾಡ್ತೀವಿ. ಬಟ್ ಯೂಶಲಿ ಗಂಡಸರಿಗೆ ಡೈಲಿ ತಲೆ ಸ್ನಾನ ಮಾಡ್ಬೇಕು ಅಂತ ಇರುತ್ತೆ. ಸೊ ಆಪರೇಷನ್ ಆಗಿ ಎಷ್ಟು ದಿನ ಆದ್ಮೇಲೆ ತಲೆ ಸ್ನಾನ ಮಾಡಬಹುದು? ಒಂದು ಡೌಟ್ ಇರುತ್ತೆ, ಅದಕ್ಕೋಸ್ಕರ 2 ವಾರದ ನಂತರ ನಾವು ಈ ಫೇಕೋ ಎಮಲ್ಸಿಫಿಕೇಶನ್ ಸರ್ಜರಿ 2 ವಾರದ ನಂತರ ಮಾಡಬಹುದು ಅಂತ ಹೇಳ್ತೇವೆ. ಈಗ ದಿನ ಕುತ್ತಿಗೆಯಿಂದ ಕೆಳಗಡೆ ದಿನ ಮಾಡಲೇಬೇಕು. ಹೌದು, ಕೆಳಗಡೆ ನಮಗೆ ಕಣ್ಣಿಗೇನು ಎಫೆಕ್ಟ್ ಆಗೋದಿಲ್ಲ. ಅದು ಬಹಳ ಈಗ ಫಾರ್ ವೆರಿ ಸಿಂಪಲ್ ರೀಸನ್ ಏನು ಅಂದ್ರೆ, ಕಣ್ಣಲ್ಲಿ ಅದೇ ನೀರು ಬೀಳಬಾರದು, ಅದಕ್ಕೋಸ್ಕರ ವಿನಃ ಧೂಳು ಬೀಳೋದಾಗ್ಲಿ ಅಥವಾ ಪೆಟ್ ಬೀಳೋದಾಗ್ಲಿ, ಇದೆಯಾ ಎಲ್ಲ ಇದರಿಂದ ಇರುವಂತ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ವಿನಃ ಅದು ಹೆಲ್ಪ್ ಏನೂ ಆಗೋದಿಲ್ಲ. ಸೊ ನಾವು ನಿಮ್ಗೆ ಹೇಳಿದ ಹಾಗೆ, ಈಗ ಈ ತಲೆನ ನಾವು ತಲೆಯ ಮತ್ತೆ ಮುಖನ ಒಂದು ಬಟ್ಟೆ ತಗೊಂಡು ಬಿಸಿನೀರಲ್ಲಿ ಅದ್ದಿ ಹಿಂಡ್ಕೊಂಡು ಸ್ಪಾಂಜ್ ಬಾತ್ ತರ ಒರೆಸ್ಕೊಳ್ಬಹುದು. ಅದರಿಂದ ಏನು ತೊಂದರೆ ಏನೂ ಆಗೋದಿಲ್ಲ. ಡಾಕ್ಟರ್, ಈಗ ಒಂದ್ಸತಿ ಪೊರೆ ಬಂತು, ಆಪರೇಷನ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಯ್ತು, ಮತ್ತೆ ಅದೇ ಪರ್ಸನ್ಗೆ ಕಣ್ಣಿನ ಪೊರೆ ಬರುವಂತ ಸಾಧ್ಯತೆ ಇರುತ್ತಾ? ಇದು ಪೊರೆ ಅಂತ ನಾವು ಯಾವಾಗ ತಗೊಳ್ತೀವಿ ಅದು ನಾವು ಲೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಲೆನ್ಸ್ ನ ತೆಗೆದ್ಬಿಟ್ಟಿದೀವಿ, ಓಕೆ, ಬಟ್ ಅದ್ರದ್ದು ಕವರ್ ಅಲ್ಲೇ ಉಳಿಸಿದೀವಿ. ಸೊ ಏನಾಗುತ್ತೆ, ಅದು ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಒಂದು ಟರ್ಮ್ ಇದೆ. ಅದ್ರ ಅರ್ಥ ಏನು ಅಂದ್ರೆ, ಕ್ಯಾಟ್ರಾಕ್ಟ್ ಸರ್ಜರಿ ನಂತರ ಕ್ಯಾಟ್ರಾಕ್ಟ್ ತರ
ಡೆವಲಪ್ ಆಗೋದು ಅಂತ. ಅಂದ್ರೆ ಅದು ಏನಾಗುತ್ತೆ ಕೆಲವೊಬ್ರಲ್ಲಿ ಮಾತ್ರ, ಎಲ್ಲರಲ್ಲಿ ಆಗಲ್ಲ. ಅಂಡ್ ಎಸ್ಪೆಷಲಿ ಯಂಗ್ಸ್ಟರ್ಸ್ 50 ವರ್ಷ ಕೆಳಗಡೆನವರು ವಯಸ್ಸಿನವ್ರಿಗೆ ಕ್ಯಾಟ್ರಾಕ್ಟ್ ಬಂದು ಅವರಲ್ಲಿ ಆಪರೇಷನ್ ಮಾಡಿದ್ರೆ ಈ ಕವರ್ ಹಿಂದ್ಗಡೆ ಅಂದ್ರೆ ಎಲ್ಲಿ ಲೆನ್ಸ್ನ ನಾವು ಕೂಡಿಸ್ತೀವೋ ಅದೊಂದು ಸಪೋರ್ಟ್ ಅಲ್ವಾ, ಆ ಕವರ್ ಮೇಲೆ ಆಫ್ಟರ್ ಕ್ಯಾಟ್ರಾಕ್ಟ್ ಅಂತ ಡೆವಲಪ್ ಆಗೋದು ಬಹಳ ಕಾಮನ್ 50 ವರ್ಷಕ್ಕಿಂತ ಕಮ್ಮಿ ಇದ್ದವ್ರಿಗೆ. 50 ವರ್ಷ ನಂತರದವ್ರಿಗೂ ಇದು ಡೆವಲಪ್ ಆಗೋ ಚಾನ್ಸ್ ಇದೆ. ಸೊ ಆ ಥರ ಬಂದರೂ ಅದು ಏನು ತೊಂದರೆನೂ ಮಾಡಲ್ಲ. ಅದಕ್ಕೆ ಮತ್ತಿನ್ಯಾವುದು ಆಪರೇಷನ್ ಬೇಕಾಗಲ್ಲ. ಅದು ನಮಗೆ ಆಪರೇಷನ್ ನಂತರ ಇಮ್ಮಿಡಿಯೇಟ್ ಆಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದು ಡೆವಲಪ್ ಆಗ್ತಾ ಹೋದಾಗೆಲ್ಲ ನಮಗೆ ದೃಷ್ಟಿ ಕಮ್ಮಿ ಅಂತ ಅನಿಸುತ್ತೆ. ಇವತ್ತು ಮನೇಲಿ ಕೂತ್ಕೊಂಡು ಏನೋ ಒಂದು ಕ್ಯಾಲೆಂಡರ್ ಏನೋ ನೋಡಿರ್ತಾರೆ, ಆಪರೇಷನ್ ಮುಗಿಸ್ಕೊಂಡು ಚೆನ್ನಾಗಿ ಕ್ಲಾರಿಟಿ ಆಗಿರುತ್ತೆ. ಟಿವಿಯಲ್ಲಿ ಒಂದು ಏನೋ ಚಿಕ್ಕ ಸ್ಕ್ರೋಲಿಂಗ್ ಕಾಣ್ತಾ ಇರುತ್ತೆ. ಕ್ರಮೇಣವಾಗಿ ಸ್ವಲ್ಪ ದಿನ ನಂತರ ಅದೇ ಡಿಸ್ಟೆನ್ಸ್ ಇಂದ ನೋಡಕ್ ಹೋದ್ರೆ ಸ್ವಲ್ಪ ಬ್ಲರ್ ಕಾಣ್ತದೆ. ಕಣ್ಣು ಹೀಗೆ ಮುಚ್ಚಿ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ. ಆವಾಗ ಅವರು ಬರ್ತಾರೆ. ಅದೇ ಒಂದು ಸಿಂಪ್ಟಮ್ ಅದು. ಸೊ ಬಂದಾಗ ಅದ್ರ ಡೆವಲಪ್ ಆಗಿದ್ರೆ ಅದಕ್ಕೆ ಸಿಂಪಲ್ ಆಗಿ ಒಂದು ಲೇಸರ್, ನೋಡಿ ಇಲ್ಲಿ ಬಂತು ಲೇಸರ್, ನಾವು ಇಲ್ಲಿ ಲೇಸರ್ನ ಯೂಸ್ ಮಾಡಿ ಆ ಭಾಗನ ಕ್ಲಿಯರ್ ಮಾಡ್ತೀವಿ. ಕ್ಲಿಯರ್ ಮಾಡೋದು ಸುಡೋದು, ಬರ್ನ್ ಮಾಡ್ಬಿಡ್ತೀವಿ. ಸೊ ಅದು ಕ್ಲಿಯರ್ ಆಗಿ ಹೋಗ್ಬಿಡ್ತದೆ, ಆ ವೈಟ್ನೆಸ್ ಇರಲ್ಲ. ಸೊ ನಮಗೆ ದೃಷ್ಟಿ ಮತ್ತೆ ಕ್ಲಾರಿಟಿ ಸೇಮ್ ಕ್ಲಾರಿಟಿ ಬರುತ್ತೆ. ಸೊ ಅದು ಬಹಳ OPD ಮಾಡುವಂಥದ್ದು, ಅದು ಆಪರೇಷನ್ ಅಂತ ಅಲ್ಲ, ಅದು ಟ್ರೀಟ್ಮೆಂಟ್, ಅದು ಲೇಸರ್ ಟ್ರೀಟ್ಮೆಂಟ್. ಅದು ಒಂದು ಅರ್ಧ ನಿಮಿಷದ ಕೆಲಸ ಅಷ್ಟೇ. ಯೂಶಲಿ ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳು ಫಸ್ಟಿಗೆ ಡಾಕ್ಟರ್ ನಂಗೆ ಕಣ್ಣು ಸ್ವಲ್ಪ ಕಾಣೋದಿಲ್ಲ, ಬ್ಲರ್ ಕಾಣ್ತಾ ಇದೆ ಅಂತ ಬರ್ತಾರೆ. ಹೌದು, ಕಣ್ಣಿನ ಆಸ್ಪತ್ರೆಗೆ ಜನರಲಿ ಕಣ್ಣು ಬ್ಲರ್ ಅಂತಾನೆ ಬರೋದು ಮೇಜರ್. ಆಮೇಲೆ ನೀವು ಟೆಸ್ಟ್ ಮಾಡಿದ್ಮೇಲೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಎಕ್ಸಾಕ್ಟ್ಲಿ ಫೈಂಡ್ ಔಟ್ ಮಾಡ್ತೀರಾ. ಕರೆಕ್ಟ್. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಜನರಲ್ಲಿ ಏನಾದರೂ ಮಿಸ್ಕನ್ಸೆಪ್ಷನ್, ಮಿತ್ಸ್ ಏನಾದರೂ ಇದೆಯಾ? ಯಾಕಂದ್ರೆ ಆಗಲೇ ನೀವು ಹೇಳಿದ್ರಿ, ಸೊ ಕಣ್ಣಿನ ಆಪರೇಷನ್ ಆದರೆ ಲೇಸರ್ ಟ್ರೀಟ್ಮೆಂಟ್ ಇರುತ್ತಾ ಅನ್ನೋದೊಂದು ಇರುತ್ತೆ. ಅದು ಬಿಟ್ಟು ಜನರಲ್ಲಿ ಬೇರೆ ಏನಾದರೂ ಇನ್ನೂ ಸುಮಾರು ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಪ್ರಶ್ನೆಗಳು ಕೇಳೋದು ಅಷ್ಟೇ ಅಲ್ಲ, ಅವ್ರು ಅದನ್ನ ನಾವು ಫಾಲೋ ಅಪ್ಗೆ ಕರೆದಾಗ ಅವ್ರು ಬಂದ್ಬಿಟ್ಟು ಅದನ್ನ ನಾವು ಹೇಳೇ ಇರಲ್ಲ, ನಾವು ಅಡ್ವೈಸ್ ಮಾಡಿರಲ್ಲ, ಬಟ್ ಅವ್ರು ಮಾಡಿಬಿಟ್ಟಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಪೇಷಂಟ್ಗೆ ಆಪರೇಷನ್ ಮಾಡಿ ನೆಕ್ಸ್ಟ್ ಫಾಲೋ ಅಪ್ಪಲ್ಲಿ ಬಂದರು. ಬಂದಮೇಲೆ ಎಲ್ಲ ಚೆನ್ನಾಗಿತ್ತು. ಅದರ ನಂತರ ಅವರು ಅಟೆಂಡರ್ ಅವ್ರ ಜೊತೆಗೆ ಬಂದಿರೋರು ಹೇಳ್ತಾ ಇದ್ರು, ಈ ಬೆಳಕು ನೋಡ್ಬೋದಾ ಅಂತ ಕೇಳಿದ್ರು. ನಾನು ಹೇಳಿದೆ, ನಿಮ್ಮ ಕಣ್ಣು ಓಪನೇ ಇದೆ, ಬೆಳಕು ಆಲ್ರೆಡಿ ನೋಡ್ತಾ ಇದೆ ಕಣ್ಣು, ಅದು ನೋಡ್ಬೋದಾ ಅಂತ ನೀವು ತಪ್ಪಿಸ್ಲಿಕ್ಕೆ ಹೇಗೆ ಸಾಧ್ಯ? ಆಮೇಲೆ ಟಿವಿ ನೋಡ್ಬೋದಾ ಅಂತ ಕೇಳ್ತಾರೆ. ನೀವು ಆಲ್ರೆಡಿ ನೋಡ್ತಾ ಇರ್ತೀರ, ಅದನ್ನ ನೋಡ್ಬೇಕು ಅಂತ ಅದಕ್ಕೆ ಹೇಳಿದ್ರೆ ಅದು ನೋಡಲ್ಲ, ಅದು ಆಲ್ರೆಡಿ ನೋಡ್ತಾ ಇದೆ. ಕಣ್ಣು ಮುಚ್ಚಿಕೊಂಡಿರ್ಲಿಕ್ಕೆ ಆಗಿರುತ್ತೆ, ನೋಡಬಾರ್ದು ಅಂದ್ರೆ ಮುಚ್ಚಬೇಕಾಗ್ತದೆ. ಸೊ ಅವ್ರು ಹೇಳಿದ್ರು, ಇಲ್ಲ ನಾವು ಅದು ಎರಡೂ ತೋರಿಸಿಲ್ಲ ಪೇಷಂಟ್ಗೆ, ಟಿವಿನೂ ನೋಡ್ಸಿಲ್ಲ, ಲೈಟು ಬೀಳಕ್ ಬಿಟ್ಟಿಲ್ಲ ಹಾಗೆ ಅಂತ. ಅವಾಗ ಪೇಷಂಟ್ ಹೇಳ್ತಾನೆ, ಒಂದು ರೂಮಲ್ಲಿ ಕರ್ಟನ್ ಎಲ್ಲ ಡಾರ್ಕ್ ಕಲರ್ ತೊಗೊಂಬಂದು ಹಾಕಿದಾರಂತೆ, ಹಾಕ್ಬಿಟ್ಟು ತುಂಬಾ ಡಿಮ್ ಇರೋ ಒಂದು ಬೆಡ್ ಲ್ಯಾಂಪ್ ಹಾಕಿದ್ದಾರೆ, ಹಾಕ್ಬಿಟ್ಟು ಈ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಅದು ಅಟ್ಯಾಚ್ ಬಾತ್ರೂಮ್ ಇರೋ ಇದು ಅನ್ಸುತ್ತೆ. ಊಟ ಹಾಕಿ ಕೊಟ್ಟಿದ್ರೆ ಅಂದರೆ ಡೋರ್ ತೆಗೆದ್ಬಿಟ್ಟು ಪ್ಲೇಟ್ ಕೊಟ್ಬಿಟ್ಟು ಮತ್ತೆ ಡೋರ್ ಹಾಕ್ಬಿಡ್ತಿದ್ರಂತೆ ಇಮಿಡಿಯೇಟ್. ಅಂದರೆ ಸ್ವಲ್ಪ ಲೈಟ್ ಬಿದ್ದರೆ ಏನೋ ಅನಾಹುತ ಆಗೋಗುತ್ತೆ ಅನ್ನೋ ಒಂದು ಭಾವನೆ ಅವರಿಗೆ. ಸೊ ಇದು ನನಗೆ ತಮಾಷೆ ಅಷ್ಟೇ ಅಲ್ಲ, ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು. ಯಾಕಂದರೆ ಒಂದು 10 ದಿನ, ಒಂದು ವಾರ ಒಬ್ಬ ಮನುಷ್ಯನಿಗೆ ಕತ್ಲಲ್ಲಿ ಇಡ್ಬೇಕಂದ್ರೆ ಜೈಲಲ್ಲೂ ಅಷ್ಟು ಕತ್ಲಿರಲ್ಲ, ಕತ್ಲಲ್ಲಿ ಪೂರ್ತಿ ಟೈಮ್ ಇಟ್ಟಿದ್ದಾರೆ. ಸೊ ನೋಡಿ, ಅದು ಎಲ್ಲೋ ಹಳ್ಳಿ ಅಂತಲ್ಲ, ಸಿಟಿಯವರೇ, ವೆಲ್ ಎಜುಕೇಟೆಡ್, ಈ ಥರ. ಸೊ ಈ ಥರ ಕಲ್ಪನೆ ಭಾಳ ಜನಕ್ಕಿದೆ. ಇನ್ನೊಂದು ಕಪ್ಪು ಕನ್ನಡಕನೇ ಹಾಕ್ಕೊಳ್ಬೇಕು ನಾವು. ಯಾಕೆ ಅಂದರೆ, ಇಲ್ಲ ಮುಂಚೆ ಹಾಕ್ತಾ ಇದ್ರಲ್ಲ, ಒಂದು 25-30 ವರ್ಷ ಹಿಂದೆ ಬರೀ ಕಪ್ಪು ಕನ್ನಡಕ ಕೊಡ್ತಾ ಇದ್ವಿ. ಆ ಆಪರೇಷನ್ ಬೇರೆ, ಬೆಳಕು ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕೊಡ್ತಾ ಇದ್ವಿ. ಇವಾಗ ನಾವು ಕೊಡೋದು ಬಿಳಿದು ಕನ್ನಡ. ಸೊ ಅದನ್ನು ಕೇಳ್ತಾರೆ, ಕಪ್ಪು ಕನ್ನಡಕ ಅದನ್ನೇ ಹಾಕ್ಬೇಕು, ಅದೇ ಬೇಕು ಅಂತ ಕೇಳ್ತಾರೆ. ಆಮೇಲೆ ಗಟ್ಟಿ ಪದಾರ್ಥ ತಿನ್ಬೋದಾ ಅಂತ ಕೇಳ್ತಾರೆ. ರೊಟ್ಟಿ ತಿನ್ಬೋದಾ? ಆಯ್ತು ತಿನ್ಬೋದು. ಬದನೆಕಾಯಿ ತಿನ್ಬೋದಾ? ಈಗ ಬದನೆಕಾಯಿ ತಿನ್ನೋದಕ್ಕೂ ರೊಟ್ಟಿ ತಿನ್ನೋದಕ್ಕೂ ಇದಕ್ಕೂ ಏನು ಸಂಬಂಧ ನನಗೆ ಗೊತ್ತಿಲ್ಲ, ಬಟ್ ಏನೂ ಆಗಲ್ಲ. ಬಟ್ ಅವ್ರಿಗೆ ಅದು ಬದನೆಕಾಯಿ ತಿಂದರೆ ಅದೇನೋ ಹೀಟ್ ಅಂತಾರೆ. ಚಿಕನ್ ತಿನ್ಬೋದಾ? ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೋದಾ? ಸೊ ಈ ಥರ ತುಂಬ ಡೌಟ್ಸ್ ಇರುತ್ತೆ. ಹಾಂ, ಓಕೆ ಓಕೆ.
ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಈಗ ಈ ಪೊರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾನು ತಿಳಿಸೋದು ಒಂದೇ, ಪೊರೆ ಅನ್ನೋದು ಬರೀ ಈ ವೃದ್ಧರಿಗೆ ಬರಬೇಕು ಅಂತಲ್ಲ, ಬೇರೆ ಕಮ್ಮಿ ವಯಸ್ಸಿನವ್ರಿಗೂ ಬರಬಹುದು. ನಿಮಗೆ ಯಾವುದೇ ರೀತಿ ದೃಷ್ಟಿಯಲ್ಲಿ ಮಂಕ್ ಆಗಿರಲಿ ಅಥವಾ ಕಮ್ಮಿ ಅನಿಸಿದ್ದಲ್ಲಿ ದಯವಿಟ್ಟು ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸ್ಕೊಳ್ಳೋವಂಥದ್ದು ಒಂದು ನೆನಪಿಟ್ಕೊಳ್ಳಿ. ಆಮೇಲೆ ಬಂದು ಚೆಕ್ ಮಾಡಿಸ್ಕೊಳ್ಳಿ. ಒಂದು ಸರಿ ಚೆಕ್ ಮಾಡಿಸ್ಕೊಂಡ್ಮೇಲೆ ನಾವು ಅಟ್ಲೀಸ್ಟ್ ನಿಮಗೆ ಹೇಳ್ಬೋದು ಯಾವಾಗ ನೀವು ಮತ್ತೆ ನೆಕ್ಸ್ಟ್ ಬರೋ ಅಂಥದ್ದು ಪ್ರಾಬ್ಲಮ್ ಇದೆಯಾ, ನಿಮಗೆ ಫಾಲೋಅಪ್ಸ್ ಯಾವಾಗ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ಬೋದು. ಸೊ ನೆಗ್ಲೆಕ್ಟ್ ಮಾಡ್ಕೋಬೇಡಿ ನಿಮ್ಮ ದೃಷ್ಟಿನ. ಕಣ್ಣಿನ ಹೆಲ್ತ್ನ ಭಾಳ ಇಂಪಾರ್ಟೆಂಟು. ಇವಾಗ ಇರುವಂಥ ತಂತ್ರಜ್ಞಾನದ ಪ್ರಪಂಚದಲ್ಲಿ ಸ್ಕ್ರೀನ್ ಟೈಮು, ಅದು ಟಿ ವಿ, ಲ್ಯಾಪ್ಟಾಪ್ ಅಂದ್ಕೊಂಡು ತುಂಬಾ ಸಮಸ್ಯೆಗಳು ಡೆವಲಪ್ ಆಗ್ತಾಯಿದೆ. ಅದಕ್ಕೊಂದು ಹೆಸರೇ ಬಂದುಬಿಟ್ಟಿದೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಸೊ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ, ಹೆಲ್ತನ್ನು ಕಾಪಾಡ್ಕೊಳ್ಳಿ, ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಪ್ರಾಬ್ಲಮ್ ಇದ್ದಾಗ. ಇನ್ನೂ ಒಂದು ಕಡೆಯದಾಗಿ ನಾನು ಹೇಳಬೇಕು ಅಂದರೆ, ಈ ಕಂಪ್ಯೂಟರ್ ಯೂಸ್ ಮಾಡೋದಾಗಲಿ, ಮೊಬೈಲ್ ನೋಡೋದಾಗಲಿ, ಡ್ರೈವಿಂಗ್ ಮಾಡೋದಾಗಲಿ, ಎಲ್ಲಿ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗ್ತದೋ ನಾವು ದುರ್ಗುಡಿಸ್ಕೊಂಡು ನೋಡ್ತಾನೇ ಇರ್ತೀವಿ, ಕಣ್ಣನ್ನು ಮಿಟುಕಿಸೋದು ಇಲ್ಲ. ನಾರ್ಮಲಿ ನಾವು 1 ನಿಮಿಷಕ್ಕೆ 15ರಿಂದ 20 ಸರಿ ಕಣ್ಣನ್ನು ಬ್ಲಿಂಕ್ ಮಾಡ್ತೀವಿ, ಅಂದರೆ ಕಣ್ಣನ್ನು ಮಿಟುಕಿಸ್ತಾ ಇರ್ತೀವಿ. ಅದು ಆಗೋದಿಲ್ಲ. ನಾವು ಲ್ಯಾಪ್ಟಾಪ್ ಆಗಲಿ, ಇದಕ್ಕೆ ನಾನು ಇವಾಗ ಏನು ಹೇಳಿದೆ, ದುರ್ಗುಡಿಸ್ಕೊಂಡು ನೋಡುವಂಥ ಪರಿಸ್ಥಿತಿಗಳಲ್ಲಿ ಇದು ಬ್ಲಿಂಕಿಂಗ್ ಆಗಲ್ಲ. ಈ ಬ್ಲಿಂಕಿಂಗ್ ಬೇಕಾಗಿರೋದು ನಮಗೆ ಕಣ್ಣನ್ನು ನೀರು ಕಣ್ಣ ಮೇಲೆ ಸವರೋದಕ್ಕೆ ಬೇಕಾಗಿರುತ್ತೆ. ನಾವು ಯಾವಾಗ ಇದು ಕಣ್ಣನ್ನು ನಾವು ಮಿಟುಕಿಸಲ್ವೋ ಆವಾಗ ಕಣ್ಣ ಮೇಲೆ ನೀರು ಸವರ್ಕೊಂಡು ಹೋಗಲ್ಲ, ಅದ್ರ ಮೇಲೆ ನೀರು ಬರಲ್ಲ, ಆವಾಗ ಅದು ಡ್ರೈ ಆಗಿಬಿಡುತ್ತೆ. ಸೊ ಬಂದಿರೋಂಥ ನೀರು, ಪ್ರೊಡಕ್ಷನ್ ಆಗಿರೋಂಥ ನೀರು ಆಚೆ ಬರುತ್ತೆ, ವೇಸ್ಟ್ ಆಗೋಗುತ್ತೆ. ಸೊ ಇದು ತುಂಬಾ ತೊಂದರೆ ಕೊಡುತ್ತೆ. ಆಮೇಲೆ ದುರ್ಗುಡಿಸ್ಕೊಂಡು ಒಂದೇ ಕಡೆ ನೋಡ್ತಾ ಇದ್ದಾಗ ನಮಗೆ ಕಣ್ಣು ಸ್ಟ್ರೇನ್ ಆಗುತ್ತೆ, ಜಾಸ್ತಿ ಹೊತ್ತು ನೋಡಲಿಕ್ಕೆ ಆಗಲ್ಲ ಆ ಥರ. ಯಾಕಂದರೆ ಮಸಲ್ಸು ಅದನ್ನು ಒಂದೇ ಪೊಸಿಷನಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಶ್ರಮ ಪಡುತ್ತೆ. ಸೊ ಬ್ರೇಕ್ಸ್ ಅಂದರೆ ಒಂದು 10 ನಿಮಿಷಕ್ಕೋ 20 ನಿಮಿಷಕ್ಕೋ ಒಂದು ಸಾರಿ ನೀವು ಫೋಕಸ್ನ ಚೇಂಜ್ ಮಾಡಿ ದೂರ ನೋಡಬೇಕು. ಆವಾಗ ನಿಮಗೆ ಕಣ್ಣು ಸ್ಟ್ರೇನ್ ಆಗಲ್ಲ. ಬ್ಲಿಂಕಿಂಗ್ ಮಾಡ್ತಾ ಇದ್ದರೆ ಕಣ್ಣು ಡ್ರೈ ಆಗಲ್ಲ, ನಿಮಗೆ ಕಣ್ಣಿನ ಹೆಲ್ತ್ ಚೆನ್ನಾಗಿರುತ್ತೆ. ಎಷ್ಟೇ ಗಂಟೆಗಳ ಕಾಲ ನೀವು ಕೆಲಸ ಮಾಡಿದ್ರೂ ಏನೂ ತೊಂದರೆ ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಅಂದರೆ ಕ್ಯಾಟ್ರಾಕ್ಟ್ ಅಂದರೆ ಏನು, ಇದು ಏಜ್ ಆದವರಿಗೆ ಯಾವ ಕಾರಣಕ್ಕೆ ಬರುತ್ತೆ, ಆ್ಯಂಡ್ ಆಪರೇಷನ್ ಆದಮೇಲೆ ಎಷ್ಟು ಕೇರ್ಫುಲ್ ಆಗಿರಬೇಕು, ಜನರಲ್ಲಿ ಇದರ ಬಗ್ಗೆ ಯಾವುದೆಲ್ಲ ತಪ್ಪು ಕಲ್ಪನೆ ಇದೆ, ಕಣ್ಣನ್ನು ಯಾಕೆ ಬ್ಲಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.